ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಅರ್ಪಿಸುವಂತ ವಾರ್ ಫೀಲ್ಡ್ ಟು ಆನ್ ಫೀಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇದ್ದೀವಿ. ರಾಜ್ಯ ಕಂಡಂತ ಅತ್ಯಂತ ಯುವ ಮತ್ತು ಸೃಜನಶೀಲ ಹಾಗೆ ಪಾದರಸ ರೀತಿ ಕೆಲಸ ಮಾಡ್ತಿದ್ದಂತ ಮಾಜಿ ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ. ಬಿಜೆಪಿಯ ಹಿರಿಯ ನಾಯಕನ ಜೊತೆ ಮಾತಾಡಕೊಟ್ಟಿದ್ದೀವಿ. ಆಬ್ವಿಯಸ್ಲಿ ನಿಮ್ಗೆ ಕಂಪ್ಲೇಂಟ್ ಗೊತ್ತಿರುತ್ತೆ. ಸುರಪುರದ ಸಾಮ್ರಾಟ, ಬಿಜೆಪಿಯ ಹಿರಿಯ ನಾಯಕ ರಾಜು ಗೌಡ್ರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಕರ್ನಾಟಕಕ್ಕೆ ಸ್ವಾಗತ. ನಮಗೂ ಕನೆಕ್ಟ್ ಕರ್ನಾಟಕ ತಮಗೂ ನಾನು ಸ್ವಾಗತ ಕೊಡ್ತೇನೆ. ಏನಾಯ್ತು ಸುರಪುರದಲ್ಲಿ ಜನ? 2013 ಏನಾಯ್ತು ಅಂತ ಗೊತ್ತಿತ್ತು. 23 ಏನಾಯ್ತು? ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತು? ಅಂದ್ರೆ ಕೆಲವೊಂದ್ಸರಿ ಏನೋ ನಮ್ ಬ್ಯಾಡ್ ಟೈಮ್. ಯಾಕಂತಂದ್ರೆ 2013 ಕೆಲವೊಂದು ನನ್ನ ತಪ್ಪು ನಿರ್ಧಾರದಿಂದ ನಾನು ಸೋಲು ಅನ್ಕೊಂಡಿದ್ದೆ. 2023 ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ವಿ. ಎಲ್ಲಾನು ಇತ್ತು. ಕೆಲವೊಂದೇನೋ ಕಾಸ್ಟ್ ಕಾಂಬಿನೇಷನ್ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು, ಸ್ವಲ್ಪ ಕೆಲಸದಲ್ಲಿ ಅತಿ ಅಮೃತನೂ ವಿಷಯ ಆಗ್ತಾ ಅಂತಾನಲ್ಲ, ಸ್ವಲ್ಪ ಭಾಳ ಈ ಸರಿ ಭಾಳ ಗ್ರ್ಯಾಂಡ್ ತಂದಿನ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ನಾವಿದ್ವಿ. ಅವೆಲ್ಲ ನಮಗೆ ಸ್ವಲ್ಪ ಮುಳ್ಳಾಯ್ತು. ತುಂಬಾ ಚೆನ್ನಾಗಿ ನೆನಪಿದೆ. ಬೈ ಎಲೆಕ್ಷನ್ ಅಲ್ಲಿ ನೀವು ಪ್ರತಿ ಪ್ರಚಾರದಲ್ಲಿ ನಾನು ಬಂದಿದ್ದೆ, ನಿಮ್ಮ ಮನೆಗೂ ಬಂದಿದ್ದೆ, ಮಾತಾಡ್ತಾ ಇದ್ರಿ ಇಂಥದ್ದೊಂದು ಚುನಾವಣೆ ಬರಬಾರ್ದಿತ್ತು, ಯಾಕಂದ್ರೆ ಬರಬಾರ್ದಿತ್ತು ಅಂತ. ಆದ್ರೂ ವಿಧಿಲಿಖಿತ ಚುನಾವಣೆ ಬಂತು. ಆದ್ರೆ ಜನ ನಿಮ್ನ ಆಯ್ಕೆ ಮಾಡ್ಲಿಲ್ಲ. LBWನ ಅಥವಾ ಹಿಟ್ ವಿಕೆಟಾ? ಅಲ್ಲ, ಇದೇನಾಗ್ತದೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಬೈ ಎಲೆಕ್ಷನ್ಸ್ ಅಲ್ಲಿ ಅದನ್ನು ಸಡನ್ಲಿ ಆಗಿ 1 year ಅಲ್ಲಿ ಎಲೆಕ್ಷನ್ ಬಂತು. ಹೌದು. 1 year ಎಲೆಕ್ಷನ್ ಬಂದಾಗ ಅದನ್ನು ಎಲೆಕ್ಷನ್ ಅವ್ರ ತಂದೆ ಸರಿ ಹೋದಂತ 45 days ಅಲ್ಲೇ ಎಲೆಕ್ಷನ್ ಅನೌನ್ಸ್ ಆದಗೋಸ್ಕರ ಸಿಂಪತಿ, ಜನರ ಮನಸ್ಸಲ್ಲಿ ಸ್ವಲ್ಪ ಸಿಂಪತಿನೂ ಇತ್ತು. ಈಗ ನಾನೊಬ್ಬ ಎದುರಾಳಿಯಾಗಿ ವಿರೋಧ ಪಕ್ಷವನಾಗಿ ಅವ್ರು ಸತ್ತದ್ದು ಅವ್ರು ನಮ್ ಬಾಗಿಲು ಹೋಗ್ಯಾರಪ್ಪ ಅಂತ ಒಂದು ಸಿಂಪತಿ ನನಗೆ ಇದ್ದಾಗ ಜನರಿಗೆ ಯಾವಾಗ ತರ ಇರಕ್ ಸಾಧ್ಯ ಇಲ್ಲ. ಹಂಗಾಗಿ ಸಿಂಪತಿನೂ ಸ್ವಲ್ಪ ವರ್ಕ್ ಆಯ್ತು. ಮತ್ತು ರಾಜ್ಯ ಸರ್ಕಾರದ ಸ್ವಲ್ಪ ಪ್ಲಾನಿಂಗ್ಸು, ರಾಜ್ಯ ಸರ್ಕಾರ ಅಲ್ಲಿ ಬಹಳ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಿದ್ದು, ಕೆಲವೊಂದು ಅವರು ಪ್ಲಾನ್ ಮೇಲೆ ಸಕ್ಸಸ್ ಆದ್ರು ಅವರು. ಓಕೆ, ನೀವೇನು ಅಧಿಕಾರ ಕಂಡ್ಕೊಂಡವ್ರಲ್ಲ, ಅಧಿಕಾರ ಬಯಸ್ತವ್ರಲ್ಲ. ನಿಮ್ದೇನಿದ್ರು ಅಭಿವೃದ್ಧಿ ಓರಿಯೆಂಟೆಡ್ ವರ್ಕ್. ಯಾರು ಬೇಕಾದ್ರೂ ಇರ್ಲಿ, ನಿಜಕ್ಕೂ ಸುರಪುರ ಅಭಿವೃದ್ಧಿ ಕಾಣ್ತಿದ್ಯಾ ಕಳೆದ 2 ವರ್ಷದಲ್ಲಿ? ಈಗ ನೋಡ್ರಿ, ಜನರೇ ಮಾತಾಡ್ತಿದ್ದಾರೆ. ಯಾಕಂದ್ರೆ ನಾನು ಸಾಕಷ್ಟು ಅಭಿವೃದ್ಧಿ ಗ್ರಾಂಟ್ಸ್ ಅನುದಾನ ತಗೊಂಡ್ಬಂದಿದ್ದೀನಿ. ಅಷ್ಟು ಅನುದಾನ ಈ ಸರಿ ತರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಗೌರ್ಮೆಂಟ್ ಗ್ಯಾರಂಟಿ ಅದು ಇದು ಅನ್ಕಂತ ಯಾರಿಗೂ ಗ್ರಾಂಟೇ ಕೊಡ್ತಿದಿಲ್ಲ. ನೀವು ನಂಬಕ್ ಆಗ್ತದೆ ಇಲ್ಲೋ, ನಾನ್ ತಂದಂತ ಗ್ರಾಂಟ್ ಅಲ್ಲಿ 106 ಕೋಟಿ ಲ್ಯಾಪ್ಸ್ ಆಗಿದೆ. ಸಿಕ್ಕಾಪಟ್ಟೆ ಇನ್ನೂ ಕೆಲಸಗಳು ಪ್ರಾರಂಭ ಆಗಿಲ್ಲ. ಕೆಲವೊಂದು ಗ್ರಾಂಟ್ ಅಂತೂ ಲ್ಯಾಪ್ಸ್ ಆಗಿದಾವೆ. ಇನ್ನು ಈಗ ಅವರು ಹೊಸದಾಗಿ ತರಕ್ಕೆ ಏನಾದ್ರು KKRDP ಇದೆ, ಕಲ್ಯಾಣ ಕರ್ನಾಟಕ ಬೋರ್ಡ್ ಇದೆ ಅಂತೇಳಿ ಸ್ವಲ್ಪ ಉಸಿರಾಡ್ತಿದಾರೆ. ಬಿಟ್ರೆ ಮತ್ತೇನು ಹೇಳಿಕೆ ಅಂತ ಕೆಲಸಗಳು ಬರೀ ಸುರ್ಪುರ್ ಅಂತಲ್ಲೇ ಅಷ್ಟೇ ಅಲ್ಲ, ಎಲ್ಲಿನೂ ಆಗ್ತಿಲ್ಲ. ಇತ್ತೀಚೆಗೆ ನಡೆದಂತ ನೀರಿಗಾಗಿ ಹೋರಾಟ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ಬಿಡ್ತು. ಸರ್ಕಾರ ಕಾಂಗ್ರೆಸ್ ಇದೆ, ಆದ್ರೆ ಹೋರಾಟದಲ್ಲಿ ಕಾಣಿಸ್ಕೊಂಡವ್ರು ಮಾತ್ರ ನೀವು ಮುಂಚೂಣಿಯ ನಾಯಕ, ನೀವು ಕ್ಯಾಪ್ಟನ್. ಜನ ಬಯಸಿದ್ ನಿಮ್ ನಾಯಕತ್ವನ. ಆ ಹೋರಾಟ ಹೆಂಗ್ ಚೆನ್ನಾಗಾಯ್ತು ಅಂತ ನಾವು ಕೂಡ ನೋಡಿದ್ವಿ. ಏನಾಗ್ತದೆ ಅಂತಂದ್ರೆ, ರೈತರ ಜೊತೆ ಚೆಲ್ಲಾಟ ಆಡಬಾರ್ದು. ಇವತ್ತು ಪಕ್ಕದ ರಾಜ್ಯದವ್ರು ನಮ್ಗೆ ಎಷ್ಟೇ ಆತ್ಮೀಯರಿರಲಿ, ಎಷ್ಟೇ ಸ್ನೇಹಿತರಿರಲಿ, ಎಷ್ಟೇ ಒಂದು ಆತ್ಮೀಯತೆ ಇರಲಿ, ಬಟ್ ನಮ್ಮ ರೈತರನ್ನ ನಾವು ಮೋಸ ಮಾಡಬಾರ್ದು. ತೆಲಂಗಾಣಕ್ಕೆ ನಮ್ಮ ಕಣ್ಣೆದುರಿಗೆ ನೀರು ಬಿಟ್ಟು ನಮ್ಮ ರೈತರಿಗೆ ನೀರು ಕೊಡ್ಲಾರ್ದಂತ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ನಾವು ಹೋರಾಟ ಮಾಡಬೇಕಾಯ್ತು. ಮತ್ತು ಆ ಹೋರಾಟ ಎಷ್ಟು ಅದ್ಭುತವಾಗಿತ್ತಂತಂದ್ರೆ, ಸಂಘಟಿತರಾಗಿ ಎಲ್ಲಾ ವ್ಯವಸ್ಥೆಗಳು ಮಾಡಿ ಕರೆಸಿದ್ರು ಸಕ್ಸಸ್ ಅಷ್ಟ ಆಗ್ತಿದ್ದಿಲ್ಲ. ಯಾಕಂದ್ರೆ ಜನರು ಸ್ವಇಚ್ಛೆದಿಂದ ಬಂದಿರೋಂಥದ್ದು. ತಮಗೂ ಗೊತ್ತಿದೆ, ನಾವು ಇದು ಒಂದು ಟೂರ್ನಮೆಂಟ್ ಆಡೋಗೋಸ್ಕರ ಶ್ರೀಲಂಕಾಕ್ ಹೋಗಿದ್ವಿ ಕ್ರಿಕೆಟ್. ಅಲ್ಲಿಂದ ಸುಮ್ನೆ ಒಂದು ವಿಡಿಯೋ ಮಾಡಿ ಬೈಟ್ ಬಿಟ್ಟು ಇಲ್ಲಿ ಜನರು ಅಷ್ಟೊಂದು ರೊಚ್ಚಿಗೆದ್ದು ಆ ಜನ ಸೇರಿದ್ ನೋಡಿದ್ರೆ ನಿಜಕ್ಕೂ ನಮ್ಮ ಅಂದ್ರೆ ಹೋರಾಟ ಸ್ವಾರ್ಥಕಾಯ್ತ ಅಂದ್ರೆ ಹೋರಾಟ ಪ್ರತಿಫಲ ಸಿಕ್ತಂತ ಅನಿಸ್ತು. ಇಲ್ಲ, ಸರ್ಕಾರನ ಎಚ್ಚೆತ್ಕೋತು. ಯಾರು ಬಿಟ್ರು ಅವರೇ ಕೋರ್ಟ್ಗೆ ಹೋದ್ರು ಮತ್ತೆ ನಿಲ್ಸಕ್ಕೆ. ಅಲ್ಲ, ನಾವು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಮ್ಮ ಪರ ನೀರ್ ಬಿಡಂತ ಆದ್ನು ಸರ್ಕಾರ ರೈತರ ವಿರುದ್ಧ, ಜನರ ವಿರುದ್ಧ ಹೋಗಿದ್ದ ಮೊದಲನೇ ಸರ್ಕಾರ ಇದು. ಮತ್ತೆ ಇವ್ರು ಹೋಗಿ ಚಾಣಕ್ಷತೆ ಏನ್ ಮಾಡಿದ್ರ ಅಂದ್ರೆ, ಅಲ್ಲಿ ನಾವು ನೀರ್ ಬಿಡ್ತೀವಿ, ನೀರ್ ಬಿಡಂಗಿಲ್ಲ ಅಂತ ಹೇಳಂಗಿಲ್ಲ. ತಾವ್ ಹೇಳಿದ್ರೆ 3 ದಿನ ನಾವು ನೀರ್ ಬಿಡ್ತೀವಿ, ಆದ್ರೆ ಇದಕ್ ಈ ಆರ್ಡರ್ಗೆ ಸ್ಟೇ ಕೊಡ್ರಿ, ನಾವ್ ನೀರ್ ಬಿಡ್ತೀವಿ, ಈ ಆರ್ಡರ್ ಸ್ಟೇ ಕೊಡ್ರಿ ಅಂತ ಆರ್ಡರ್ ಸ್ಟೇ ತಗೊಂಡು ನೀರು ಬಿಡ್ತೀವಿ ಅಂತ ಒಪ್ಪಿಗೆ ಬಂದು ನೀರು ಬಿಟ್ರೆ ಅಂದ್ರೆ ನಿಮ್ಮ ಆದೇಶನೂ ಪಾಲನೆ ಮಾಡಿದಂಗ ಆಗ್ತದೆ, ನಮ್ ಗೌರವನೂ ಉಳಿಸೇರಿ ಅಂತಂದಂಗ ವಾದ ಮಾಡಿದ್ರು. ಸರ್, ಅಧಿಕಾರ ಇಲ್ಲ ಅಂದ್ರು ಜನರ ಪರ ಇಷ್ಟೊಂದು ಹೋರಾಟ ಮಾಡ್ತೀರಾ. ನಿಮ್ಮದೇ ಭಾಗದ ಸಚಿವರು ನಿಮ್ಮ ವಿರುದ್ಧನೇ ಸುಳ್ಳು ಆರೋಪ ಮಾಡಿದ್ರು, ಜನರಿಗೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ರಾಜುಗೌಡ ಅಂತ. ಕರೆಕ್ಟ್. ಅವರು ಅವ್ರದ್ದೇನಾದ್ರೆ ಅಂದ್ರೆ ಜನರ ಪರ ಅವ್ರು ಏನೋ ಮಾತಾಡ್ಬೇಕನ್ನೋದು ಅವ್ರಿಗಿಲ್ಲ. ಸರ್ಕಾರ ಈಗ ಅವರು ಈಗ ನೋಡ್ರಿ, ಒಂದು ಯೋಚನೆ ಮಾಡ್ರಿ, ನಾನು ನನಗೆ ಬಹಳ ಜನ ಅಡ್ವೈಸ್ ಮಾಡಿದ್ರು,
ದಯವಿಟ್ಟು ನೀವು ಕೋರ್ಟಿಗೆ ಹೋಗಕ್ ಹೋಗ್ಬೇಡಿ. ಕೋರ್ಟ್ ಅಲ್ಲಿ ಯಾಕಂದ್ರೆ ಪ್ಯಾಡಿ ನಾವು ಮೇಜರ್ ಇರಿಗೇಷನ್ ಮಾಡಬಾರ್ದಂತ ಅದ. ಏನಾರ ರಾಂಗ್ ವರ್ಡಿಟ್ ಬಂದ್ಬಿಡ್ತ ನಿಮ್ ಕೆರಿಯರೇ ಮುಗಿತದ ಅಂತಂದ್ರು. ನಾನು ಅವ್ರಿಗೆ ಹೇಳ್ದೆ, ನೋಡ್ರಿ ಕ್ಯಾರಿಯರ್ ಮುಗಿದ್ರು ಚಿಂತೆ ಇಲ್ಲ, ರೈತರಿಗೋಸ್ಕರ ಇಲ್ಲಂತಂದ್ರೆ ಆ 3 ದಿನ ನೀರ್ ಬಿಡ್ಲಿಲ್ಲ ಅಂತಂದ್ರೆ ನೀವು ನಂಬ್ತಿರೋ ನಂಬಂಗ್ಲೋ ಸಾಕಷ್ಟು ಜನರು ಆತ್ಮಹತ್ಯೆ ಮಾಡ್ಕೊಂತಿದ್ರು. ಆಲ್ರೆಡಿ ಸಚಿವರ ಕ್ಷೇತ್ರದಲ್ಲೇ 2 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಜನರು ಬಹಳ ಚಿಂತಾಜನಕ ಪರಿಸ್ಥಿತಿ ಇದ್ರು. ನಾವೊಂದು ರಿಸ್ಕ್ ತಗೊಂಡು ರಾಜಕೀಯ, ನಾನು 24 hours ಪಾಲಿಟಿಷಿಯನ್ ಅಲ್ಲ ಅಂತ ನಿಮಗೂ ಗೊತ್ತ. ನಾನು ಹೇಳಿದೆ, ನಮ್ಮ ಆಸೆ ಏನಂದ್ರೆ ಜನರಿಗೆ ಒಳ್ಳೇದಾಗಬೇಕು. ನಾವು ಪಾರ್ಟ್ ಟೈಮ್ ಪಾಲಿಟಿಷಿಯನ್ ಅಂತ ಯಾವಾಗ್ಲೂ ಹೇಳ್ತಿರ್ತೇನೆ. ಯಾಕಂತಂದ್ರೆ ರಾಜಕೀಯನೇ ನಂಬಿ ರಾಜಕೀಯಗೋಸ್ಕರನೇ ನಾನು ರಾಜಕೀಯವಾಗಿ ಮಾತಾಡಿದ್ರೆ ತಪ್ಪಾಗ್ತದೆ. ನಾನು ಸ್ವಚ್ಛ ಮನಸ್ಸಿಂದ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿದ್ದು, ದೇವ್ರು ನಮಗ್ ಕೈ ಹಿಡ್ದ. ಈಗ ಕೋರ್ಟ್ ಆ ತರ ಆದೇಶ ಬರ್ಲಿಲ್ಲ ಅಂದ್ರೆ ನಂಗೆ ಬಹಳ ಪ್ರಾಬ್ಲಮ್ ಆಗ್ತಿತ್ತು. ಓಕೆ, ಸಾಕಷ್ಟು ಜನರ ಆರೋಪ ಇರೋದು ಸರ್, ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದೀರಾ, ಟೀಮ್ ಡೆವಲಪ್ ಇಲ್ಲ, ಒಗ್ಗಟ್ಟಿನ ಕೊರತೆ ಇದೆ. ರಾಜು ಗೌಡ್ರು ತಾತ್ಕಾಲಿಕವಾಗಿ ರಿಟೈರ್ಡ್ ಆಗಿದಾರಾ? ತಾತ್ಕಾಲಿಕವಾಗಿ ಬಿಜೆಪಿ ಅಂತ ಬಂದಾಗ, ರಾಜ್ಯ ಸಂಘಟನೆ ಅಂತ ಬಂದಾಗ, ರೈತರ ಹೋರಾಟ ಮತ್ತೊಂದು ಮಗದೊಂದು ಮುಂಚೂಣಿ ನಾಯಕ ನೀವೇ. ಒಟ್ಟಾರೆ ರಾಜ್ಯ ಬಿಜೆಪಿ ಅಂತ ಬಂದಾಗ ಜನ ಹೇಳ್ತಿರೋದು ಅಥವಾ ಕಾಣಿಸ್ತಾ ಇರೋದು ತಾತ್ಕಾಲಿಕವಾಗಿ ಏನಾದ್ರು ರಿಟೈರ್ಮೆಂಟ್ ತಗೊಂಡವ್ರ? ಇಲ್ಲ, ಆ ತರ ಏನಲ್ರಿ. ಯಾಕಂತಂದ್ರೆ ನಾನು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಆಗಿದ್ದೇನೆ, ಸಂಘಟನೆಯಲ್ಲೂ ತೊಡಸ್ಕೊಂಡಿದ್ದೇವೆ, ಕೆಲಸನೂ ಮಾಡ್ತಿದೆ. ನಂದು ಮೊದಲಿಂದ ಸ್ವಲ್ಪ ಸ್ವಭಾವ ಇದೆ, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನಾನು ಯಾವತ್ತೂ ಕೊಡಂಗಿಲ್ಲ. ನಂದೇನೋ ಒಂದೇನ್ ಮಾತಾಡಿದ್ರೆ ನೇರವಾಗಿ ಮಾತಾಡ್ತೇನೆ. ನಮ್ಮ ರಾಜ್ಯ ನಾಯಕರ ನಮ್ಮ ಟೀಮ್ನವ್ರ ಮಧ್ಯೆ ನಾನೀಗ ಈ ಕ್ರಿಕೆಟ್ ಆಡಕ್ ಬಂದಿದೆ, ನೀವು ನಮ್ಮ ಎದುರಾಳಿ ತಂಡದವರು, ನಿಮ್ ಜೊತೆಗೆ ಮ್ಯಾಚ್ ಆಡಕ್ ನನಗೆ ಇಂಟ್ರೆಸ್ಟ್ ಇದೆ. ನನ್ನ ಟೀಮಿನ ಜೊತೆಗೆ ನಾನು ಮ್ಯಾಚ್ ಆಡೋದು ನನಗೆ ಕಷ್ಟ. ಆ ಇದಕ್ಕೆ ನಾನು ಕೆಲವೊಂದು ಕಾಂಟ್ರವರ್ಷಿಯಲ್ ಕಾಣ್ಲಾದಕ್ಕೋಸ್ಕರ ಕೆಲವು ಜನಕ್ಕೆ ಅನಿಸ್ತದೆ, ಯಾಕೋ ರಾಜು ಗೌಡ್ರು ಸೈಲೆಂಟ್ ಆಗಿದಾರಲ್ಲ ಅಂತಂದು. ನಾನು ಸ್ವಲ್ಪ, ಯಾಕಂದ್ರ ನಾವೆಲ್ಲ ಯಡಿಯೂರಪ್ಪ ಸಾಹೇಬ್ರ ಗೈಡಲ್ಲಿ ಬೆಳೆದಂತವ್ರು, ನೇರವಾಗಿ ಮಾತಾಡಿ ಅಭ್ಯಾಸ ಇದೆ. ನಾವು ನೇರವಾಗಿ ಯಡಿಯೂರಪ್ಪ ಸಾಹೇಬ್ರಿಗೆ ಮಾತಾಡೋ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂತಿದ್ರು. ನಾವು ಯುವಕರು ಅಂತೇಳಿ ನಮ್ನ ಅಲಕ್ಷ್ಯ ಹೊತ್ತು ಯಡಿಯೂರಪ್ಪ ಸಾಹೇಬ್ರು ಮಾಡಿಲ್ಲ. ನಾವ್ ಏನ್ ಹೇಳಿದ್ರೆ, ನಮ್ ರಾಜು ಹೇಳ್ತಾನಂದ್ರೆ ಅದ್ರಲ್ಲಿ ಏನೋ ಒಂದು ಪಾಯಿಂಟ್ಸ್ ಇದಾವೆ ಅಂತಂದು. ಅವ್ರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭ ಅವ್ರ ಜೊತೆಗೆ ನಾವು ಜಗಾಡಿದ್ದು ಇದಾವೆ. ಬೇಜಾರಾಗಿ ಅವ್ರ ಮನೆಯಿಂದ ಎದ್ದು ಹೋದಾಗ ಪಾಪ ಅವ್ರು ಎಂತ ದೊಡ್ಡ ವ್ಯಕ್ತಿ ಅಂದ್ರೆ ಬೇರೆಯವ್ರಾದ್ರೆ ಅವ್ರ ಮನೆಗ್ ಕರ್ಕಬಾರ್ದು. ಒಬ್ಬ ಮುಖ್ಯಮಂತ್ರಿ ಆದವ್ರ ಜೊತೆಗೆ ನಾವು ಜಗಾಡಿ ಹೋದಾಗ ಅವ್ರು ನಮ್ಮ ಹತ್ರ ಕರ್ಕಬಾರ್ದು. ಅವತ್ತು ನಾನಿದ್ದೆ, ರೇಣುಕಾಚಾರ್ಯ ಅವ್ರು ಇದ್ರು, ಶಂಕರ್ ಪಾಟೀಲ್ ಮನೆಕೊಪ್ಪ ಅವರು ಇದ್ರು, ಮತ್ತೆ ಯಡಿಯೂರಪ್ಪನವರು ಭಾವುಕರಾಗಿದ್ರು. ಅಲ್ಲ, ಆ ಜಗಾಡಿ ಹೋದಾಗ ಅವ್ರ ಜೊತೆಗೆ ಯಾವ್ದೋ ಒಂದು ವಿಷಯ, ಶಿವರಾಜ್ ಪಾಟೀಲ್ ನಾವು ಎಲ್ಲರೂ ಸೇರಿ ಜಗಾಡಿ ಹೋದ ಸಂದರ್ಭದಲ್ಲಿ ಬೇರೆಯವ್ರು ಆಗಿದ್ರಂದ್ರೆ ಮನೆಗೆ ಹತ್ರ ಸೇರಿಸ್ತಾರೆ. ಪಾಪ 7-8 ದಿನ ಸಾಹೇಬ್ರ ನಮ್ ಫೋನ್, ರಾಜು ಎಲ್ಲಿದೆಯಪ್ಪ ಬಾರಪ್ಪ ಅಂತ ಕರೆಸಿ ಮಾತಾಡಿ ಪ್ರೀತಿಯಿಂದ ಮತ್ತೆ ಹತ್ರ ಕರ್ಕಂದ್ರು ಅಂತ ಅವ್ರ ಸ್ವಭಾವ. ಅವ್ರು ನನ್ನ ಮಂತ್ರಿ ಆಗ್ಲಾರ್ದಾಗ ಅವ್ರ ಭಾವುಕ ಆದದ್ನಿದೆ. ಅಷ್ಟೊಂದು ನನ್ನ ಮೇಲೆ ಯಾವತ್ತು ಯಡಿಯೂರಪ್ಪ ಸಾಹೇಬ್ರ ಪ್ರೀತಿ ನಮ್ಮದು. ಈಗ ಏನಾಗಿದೆ ಅಂತಂದ್ರೆ, ಸುಮ್ನೆ ಈಗ ಯಾರಿಗೆ ಬೈಯ ಮೇಡ್ರಿ, ನಾವೇನ್ ಕಾಂಗ್ರೆಸ್ ಅವ್ರಿಗೆ ಬೈತಿದ್ವಿ? ನಮ್ಮವ್ರಿಗೆ ನಾವೇ ಬೈಕಂತಿದ್ವಿ, ನಮ್ಮವ್ರಿಗೆ ನಾವೇ ಇದಾಡ್ತಿದ್ವಿ. ನಾವು ವಿರೋಧ ಪಕ್ಷದವರಾಗಿ ನಾವು ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷಗಳಾಗಿದ್ದಾಗ ಅದು ಸ್ವಲ್ಪ ಜನರನ್ನು ಸಂಕಟ ಆಗ್ತದೆ. ಸರ್, ನೀವು ಮೊನ್ನೆ ರಾಜಕೀಯ ನೋಡಿದವರಲ್ಲ, ತುಂಬಾ ಚೆನ್ನಾಗಿ ನೆನಪಿದೆ. ಇದೇ ಕ್ರಿಕೆಟ್ ಫೀಲ್ಡಲ್ಲೇ ಇದ್ದೀವಿ, ಇದೇ ಕ್ರಿಕೆಟ್ಗೋಸ್ಕರ ಜಗಳ ಆಡ್ಕೊಂಡು ಮತ್ತೊಂದು ನಾಯಕತ್ವ ಕಟ್ಕೊಂಡು 25 ವರ್ಷಕ್ಕೆ ಶಾಸಕರಾದವರು. ಆ ನಂತರದಲ್ಲಿ ಇಮಿಡಿಯೇಟ್ ಸಚಿವರನ್ನೆಷ್ಟು. ನಿಮ್ಮ ಪ್ರಕಾರ ರಾಜ್ಯ ಬಿಜೆಪಿಗೆ 2028ಕ್ಕೆ ಕಪ್ ನಿಮ್ದಾಗುತ್ತಾ? ನೋಡ್ರಿ, ನಮ್ದು ತಂಡ ಬಹಳ ಅದ್ಭುತವಾಗಿದೆ. ಓಕೆ, ನಮಗೊಬ್ಬ ಒಳ್ಳೆ ಕೋಚರ್ ಬೇಕಾಗಿದ್ದಾರೆ. ಕ್ಯಾಪ್ಟನ್ ಬಗ್ಗೆ ಏನು ಸಮಸ್ಯೆ ಇಲ್ಲ. ಈ ಕ್ಯಾಪ್ಟನ್ ನೋಡ್ರಿ, ಈಗ ಈಗೇನಾಯ್ತು, ಇವಾಗ ಟೆಸ್ಟ್ ಮ್ಯಾಚ್ ತಗೋರಿ ಇಂಡಿಯಾ. ಹೌದು. ಈಗ ರೋಹಿತ್ ಶರ್ಮಾ ಅವ್ರನ್ನ ತೆಗೆದ್ರು, ವಿರಾಟ್ ಕೊಹ್ಲಿನೂ ರೋಹಿತ್ ಶರ್ಮಾ ಇದ್ದ ತಕ್ಷಣ ಅವರು ವಿರಾಟ್ ಕೊಹ್ಲಿನೂ ರಿಟೈರ್ಮೆಂಟ್ ತಗೊಂಡ್ರು, ಶುಭ್ಮನ್ ಕ್ಯಾಪ್ಟನ್ ಮಾಡಿದ್ರು. ಚೆನ್ನಾಗಿ ಆಡ್ತಿದಾರ. ಅಲ್ಲ, ನೀವ್ ಹೇಳ್ತಿರೋದು ಯಾರು ಅನಿವಾರ್ಯ ಅಲ್ಲ, ಪಕ್ಷ ಅಷ್ಟೇ ಮುಖ್ಯ. ಪಕ್ಷ ಬಹಳ ಇಂಪಾರ್ಟೆಂಟ್ ರೀ. ಪಕ್ಷ ಬಹಳ ಇಂಪಾರ್ಟೆಂಟ್. ಪಕ್ಷಕ್ಕೆ ಯಾರೇ ಅಧ್ಯಕ್ಷ ಆದ್ರೂ ಪಕ್ಷದ ಅವ್ರ ನಾಯಕತ್ವ ವಹಿಸ್ಕೊಂಡ ನಾವು ಅವ್ರ ಅಂಡರ್ ಕ್ಯಾಪ್ಟನ್ಶಿಪ್ ನಲ್ಲಿ ನಾವು ಆಡ್ಬೇಕಾಗ್ತದೆ. ರಾಜು ಗೌಡ್ರನ್ನು ಸೇರಿದಂತೆ ಹೇಳ್ತಿರೋದು ಪಕ್ಷಕ್ಕೆ ವಿಜಯೇಂದ್ರ ಅವರು ಅನಿವಾರ್ಯ ಅಲ್ಲ. ನೋಡ್ರಿ, ರಾಜು ಗೌಡರು ಅನಿವಾರ್ಯ ಅಲ್ಲ, ವಿಜಯೇಂದ್ರ ಅನಿವಾರ್ಯ ಅಲ್ಲ, ಆರ್ ಅಶೋಕಣ್ಣನು ಅನಿವಾರ್ಯ ಅಲ್ಲ. ಓಕೆ, ಬಿಜೆಪಿ ಪಕ್ಷಕ್ಕೆ ಅನಿವಾರ್ಯ ಅಂತಂದ್ರೆ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಅಧ್ಯಕ್ಷರು, ಗ್ರಾಸ್ ಲೆವೆಲ್ ಲೀಡರ್ಸ್ಗಳು ನಮ್ಗೆ ಅನಿವಾರ್ಯ, ಹೊರತಾಗಿ ಲೀಡರ್ಸ್ ಅನಿವಾರ್ಯ ಅಲ್ಲ. ನೀವು ಬಿಜೆಪಿಲಿ ಮಂತ್ರಿ ಆಗಿದ್ದವರು, ವಿಜಯೇಂದ್ರ ಇನ್ನೂ ಮಂತ್ರಿ ಆಗಿಲ್ಲ. ಹಾಗಾಗಿ ನೀವು ಮಂತ್ರಿ ಆಗಿದ್ದವರು, ಸೀನಿಯಾರಿಟಿ ನೀವೇ ಸೀನಿಯರ್. ನಾನು ನಿಮ್ಮನ್ನೇ ಕೇಳ್ತಿರೋದು, ರಾಜ್ಯ ಬಿಜೆಪಿಲಿ ಎಲ್ಲವೂ ಸರಿಯಾಗಿದ್ಯಾ? ನೋಡ್ರಿ, ಇಲ್ಲಿ ಸೀನಿಯಾರಿಟಿ ಅಂತ ಬರಂಗಿಲ್ಲ. ನಾನು ಇದು ವಯಸ್ಸಿನ ಸೀನಿಯರ್ ಅಲ್ಲ, ಅಧಿಕಾರದ ಅನುಭವ ಸೀನಿಯರ್ ನಾನು ಇದ್ದೇನೆ. ಹೌದು.
ಅದ್ರಾಗ ಎರಡನೇ ಮಾತೇ ಇಲ್ಲ. ಇವತ್ತು ನಾನ್ ನಾಯಕನಾಗ್ಬೇಕಂತಂದ್ರೆ ನನ್ನ ಹೆಸರ ಮೇಲೆ ಒಂದು 25-30 ಸೀಟು ಗೆಲ್ಬೇಕು ಸ್ವಯಂ ನನ್ನ ಹೆಸರ ಮೇಲೆ. ನನ್ನ ನಂಬಿ ಸರ್ ನರೇಂದ್ರ ಮೋದಿ ಅವ್ರು ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ನೇರವಾಗಿ ವೇದಿಕೆ ಮೇಲೆ ಬಂದು ಫಸ್ಟ್ ನಿಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ. ಅಲ್ಲ, ಅದು ಅವ್ರ ಪ್ರೀತಿ ರೀ. ಆ ಒಂದು ಸಣ್ಣ ಗ್ರಾಮದಲ್ಲಿ, ಕೊಡೇಕಲ್ ಎಂಬ ಗ್ರಾಮದಲ್ಲಿ ಅಷ್ಟು ಅದ್ಭುತವಾಗಿ ಫಂಕ್ಷನ್ ಮಾಡಿದ್ವಿ ಅಂತೇಳಿ, ಅದು ಮೋದಿ ಸಾಹೇಬ್ರು ನಮ್ಗೆ ಅವಾಗ ಸಂತೋಷ್ ಜಿ ಅವ್ರು ನಮ್ಗೆ ಕೊಟ್ಟಿದ್ದ ಟೈಮ್ 8 ದಿನ. ಹೌದು, ಆ 8 ದಿನ ಅಷ್ಟು ಅದ್ಭುತವಾಗಿ ಮಾಡಿದಂತ ಅವ್ರು ಬಹಳ ಜರ್ಮನ್ ಟೆಂಟು ಬಂತು, ಜಪಾನ್ ಟೆಂಟು ಬಂತು, ವಾವ್ ಫ್ಯಾಕ್ಟರ್ ಅದು ಖುಷಿಯಾಗಿ ಅವ್ರು ನಮ್ಗೆ ಅಷ್ಟು ಖುಷಿ ಪಟ್ರು. ಇಲ್ಲಿ ನಮ್ಮ ಹತ್ರ ನಾನು ಹೇಳ್ತಲ್ಲ, ವಿಜೇಂದ್ರ ನಮ್ಮ ಟೀಮಿನ ನಾಯಕರು. ಅವ್ರ ಟೀಮ್ ನಾಯಕತ್ವ ನಮ್ಗೆ ಆಡ್ಬೇಕಾದಂತ ಸಂದರ್ಭದಲ್ಲಿ ನಾವು ಪ್ಲೇಯರ್ಸ್ ಎಲ್ಲರೂ ಸರಿಯಾಗಿ ಆಡಿದಾಗ ನಮ್ಗೆ ಒಳ್ಳೆ ಚಾನ್ಸ್ ಇದೆ. ನಮ್ಗೆ ಯಾಕೆ ಒಳ್ಳೆ ಕೋಚ್ ಬೇಕಂತ ಹೇಳ್ತಿದೀನಿ ಅಂತಂದ್ರೆ, ತಂಡನ ಯಾರೋ ಸೀನಿಯರ್ಸ್ ಏನಾರ ಇದಾರ ಅವ್ರು ಮೂಗಿಡ್ದು ಕೇಳಂತದ್ದು ಇದಾಗ್ಬೇಕು. ಈಗ ನೋಡಿ ಯಡಿಯೂರಪ್ಪ ಅವರಿಗೆ ಆಕ್ಟಿವ್ ಆಗಿದ್ದಾರೆ, ಮತ್ತೆ ಅಮಿತ್ ಶಾ ಅವ್ರು ಬಂದೋದ್ಮೇಲೆ ಅವ್ರು ಒಳ್ಳೆ ಕೋಚ್ ಅಲ್ವಾ? ನಮ್ ಸಾಹೇಬ್ರದ ಪ್ರಾಬ್ಲಮ್ ಏನಾಗ್ತಿದೆಪ್ಪ ಅಂತಂದ್ರೆ, ನಾನು ನಿಮ್ಮ ಹತ್ರ ಇವತ್ತು ಓಪನ್ ಆಗಿ ಮಾತಾಡ್ತೀನಿ, ದಯವಿಟ್ಟು ಸರ್. ಅವ್ರಕ್ಕಿಂತ ಒಳ್ಳೆ ನಾಯಕರು ಕರ್ನಾಟಕದಲ್ಲಿ ಇನ್ನೊಬ್ರು ಇಲ್ಲ. ಬಿಜೆಪಿ ಅಂತ ಬಂದಾಗ ಇಲ್ಲಿ ನೋಡ್ರಿ, ದೇವೇಗೌಡರು, ಯಡಿಯೂರಪ್ಪ ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು, ಇವ್ರು ಮೂವರು ಪಕ್ಷಾತೀತವಾಗಿ ಒಂದು ಕಮ್ಯುನಿಟಿಯಿಂದ ಒಂದು ಅವರೇ ಒಂದು ಚರಿಷ್ಮೆ ಮೇಲೆ ಬಂದಂತ ನಾಯಕರು. ಅವ್ರಿಗೆ ನಾವ್ ಯಾರಿಗೂ ಕಂಪೇರ್ ಮಾಡಕ್ ಆಗಂಗಿಲ್ಲ. ಬಟ್ ಯಡಿಯೂರಪ್ಪ ಸಾಹೇಬ್ ಪ್ರಾಬ್ಲಮ್ ಇಲ್ಲಿ ಏನಾಗ್ತಿದೆ ಅಂತ, ವಿಜೇಂದ್ರ ಅವರೇ ಅಧ್ಯಕ್ಷ, ಇದಕ್ಕೋಸ್ಕರ ಅವ್ರು ನೇರವಾಗಿ ಯಾರಿಗೂ ಹೇಳಲಾರ್ದಂತ ಪರಿಸ್ಥಿತಿ ಇದೆ. ಇವತ್ತು ಅನಂತ್ ಕುಮಾರ್ ಸಾಹೇಬ್ರು ನಾವು ಬಾಳ್ ಮಿಸ್ ಮಾಡ್ಕೊಂತಿದ್ದೆ. ಅನಂತ್ ಕುಮಾರ್ ಸರ್ ಇದ್ರಂದ್ರೆ ಎಲ್ಲರನ್ನ ಕರೆಸಿ ಸರಿಪಡಿಸಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಅವ್ರ ಪತ್ನಿಗೆ ಒಂದು ಸ್ನಾನಮಾನ ಕೊಡ್ಲಿಲ್ವಲ್ಲ? ಇದು ನಮ್ ದೊಡ್ಡ ದುರಂತಾರೆ. ಏನ್ ಮಾಡಿದ್ರು ತೇಜಸ್ವಿನಿ ಅವರು? ಅವ್ರ ತಪ್ಪೇನು? ನೋಡ್ರಿ, ಕೆಲವೊಬ್ರ ಬಗ್ಗೆ ಮಾತಾಡಕ ಶಬ್ದಗಳೇ ಇಲ್ಲ, ಮೌನನೇ ಉತ್ತರ ಕೊಡುತ್ತೆ. ಯಾಕೆ ಅನಂತ್ ಕುಮಾರ್ ಸರ್ ಅಂತ ಮನುಷ್ಯರು, ಅವ್ರಂತ ಒಂದು ಮನುಷ್ಯರು, ಅವ್ರಂತ ಒಳ್ಳೆ ಸ್ವಭಾವದವರು, ಅವ್ರಂತ ಪಕ್ಷಗೋಸ್ಕರ ಕೆಲಸ ಮಾಡಿದಂತವ್ರು ನಾನು ವಿಷಯ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ನನ್ ತಿಳಿದ ಪಟ್ಟಿ ಯಾರ್ಯಾರು ಏನ್ರಿ, ಇವತ್ತು ನನ್ನ ಸಾವು ಎದುರಿದೆ ಅಂತ ಗೊತ್ತಿದ್ರು ಪಕ್ಷ ಕಟ್ಟಂತ ಕೆಲಸವನ್ನು ಮಾಡಿದ್ರಲ್ಲ. ಯಾಕಂದ್ರೆ ಕ್ಯಾನ್ಸರ್ ಅಂದ್ಮೇಲೆ ನಿಮ್ಗೆ ಗೊತ್ತಾ, ಡಾಕ್ಟರ್ ಹೇಳ್ಬಿಡ್ತಾರೆ ನಿಮ್ದೇನಂತ. ಅವರು ಸ್ವಲ್ಪ ನಾನು ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯ ಇತ್ತು, ಬಹಳ ಫ್ರೀ ಆಗಿ ಫ್ರಾಂಕ್ ಆಗಿ ಮಾತಾಡ್ತಾರೆ, ನೇರ ನುಡಿ ಮನುಷ್ಯರವ್ರು. ನಾವ್ ಯಾವಾಗೂ ಮಾತಾಡೋ ಸಮಯ ಅವ್ರಿಗೆ ಗೊತ್ತಿದ್ರು ನಮ್ ಪಕ್ಷ ಕಟ್ಟಂತ ಕೆಲಸ ಮಾಡಿದ್ರಲ್ರಿ. ಬೇರೆ ಯಾರಾದ್ರೆ ಇವತ್ತು ನಾವು ಯಾರೋ ನಮ್ಗೆ ಮಂತ್ರಿ ಮಾಡ್ಲಿಲ್ಲ ಅಂತ ನಾವು ಶೆಟ್ಗಂದ್ ಮನೆಯಲ್ಲಿ ಮಲ್ಕೊಂತೀವಿ, ನನಗೆ ಆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ನಾವು ಬೇಜಾರಾಗುತ್ತೆ. ಅನಂತ್ ಕುಮಾರ್ ಸರ್ ಅವತ್ತು ಯಾವತ್ತೂ ಬೇಜಾರಾಗ್ಲಿಲ್ಲ. ಅವ್ರ ಜೀವನೇ ಹೋಗ್ತಂತ ಗೊತ್ತಿದ್ರು ಪಾರ್ಟಿಗೋಸ್ಕರ ಓಡಾಡಂತ ಕೆಲಸವನ್ನು ಮಾಡಿದ್ರು, ಪಾರ್ಟಿ ಕಟ್ಟ. ಇವತ್ತು ಅವ್ರು ನಾವು ಭಾಳ ಮಿಸ್ ಮಾಡ್ಕೊಂತೀವಿ. ಅವ್ರು ಇವತ್ತು ಕರ್ನಾಟಕದಾಗ ಇದ್ರಂದ್ರೆ ಇವತ್ತೇ ನಮ್ಮ ಬಣ ರಾಜಕೀಯ ಆದಲ್ಲ, ಇದನ್ನ ಒಂದು ಮಟ್ಟಕ್ಕೆ ಅವರು ತಮಣ ಮಾಡ್ತಾರೆ, ಅಂದ್ರೆ ಶಮನ ಮಾಡಿ ಎಲ್ಲರನ್ನು ಕೂಡ್ಸಂತ ಕೆಲಸವನ್ನು ಮಾಡ್ತಿದ್ರು ಅವರು, ಯಡಿಯೂರಪ್ಪ ಸಾಹೇಬ್ರು. ಅವ್ರು ಇಲ್ಲಾದ ಇದೆ. ನಾ ಮೊನ್ನೆ ಪ್ರಹ್ಲಾದ್ ಜೋಶಿ ಸರ್ಗೂ ಮಾತಾಡೋ ಸಂದರ್ಭ ಅದೇ ಮಾತಾಡಿದೆ, ಅವ್ರ ಜಾಗ ತಾವು ತುಂಬ್ಕೊಳ್ಬೇಕು ಸರ್ ಅಂತಂದಾಗ ಅವರು ಪ್ರಯತ್ನ ಪಟ್ಟು ತುಂಬ್ತಿದ್ದಾರೆ. ನೀವು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಉದಾಹರಣೆ ಕೊಟ್ರಿ, ತುಂಬಾ ಚೆನ್ನಾಗಿ ಸಿಂಕ್ ಆಗುತ್ತೆ ರಾಜ್ಯ ಬಿಜೆಪಿಗೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ರಿಟೈರ್ಡ್ ಆಗಕ್ಕೆ ಕಾರಣ ಇದೆ. BCCI ಮೂಲಗಳ ಪ್ರಕಾರ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅಂತ. ಈಗೇನು GG ಗ್ಯಾಂಗ್ ಅಂತ ಹೇಳ್ತೀವಿ, ಗಂಭೀರ್ ಮತ್ತೆ ಗಿಲ್ ಗ್ಯಾಂಗ್. ಹಂಗಾಗಿ ನೀವೇನು ನಮ್ಗೆ ಅವಕಾಶ ಕೊಡೋದು, ನಾವೇ ಹೋಗ್ತೀವಿ ಅಂತ ಹೊರಟೋದು. ಇದು ಟೀಮ್ ಇಂಡಿಯಾದಲ್ಲಿ ಆಗ್ತಿರೋದು. ಆದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು, ಈಶ್ವರಪ್ಪ ಮಾಡಿದ ತಪ್ಪೇನು, ಅಸೆಂಬ್ಲಿ ಎಲೆಕ್ಷನ್ ಅಂತ ಬಂದಾಗ ಜಗದೀಶ್ ಶೆಟ್ಟರು ಮಾಡಿದ ತಪ್ಪೇನು? ಯಾಕೆ ಸರ್ ಇಂತ ಅವ್ರೇನು ಪಕ್ಷಕ್ಕಾಗಿ ಏನು ಮಾಡಲೇ ಇಲ್ವಾ ಸರ್? ಕೆಲವೊಂದು ತೀರ್ಮಾನ ದೊಡ್ಡವರು ತೊಂದ್ಮೇಲೆ ಅದಕ್ಕೆ ನಾವು ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಯಾಕಂತಂದ್ರೆ ಈಗ ಅವರು ಹಿರಿಯರು ಏನ್ ಪ್ಲಾನ್ ಆಗಿ ತಗೊಂಡಿರೋ ಏನೋ ಗೊತ್ತಿಲ್ಲ, ಆ ತೀರ್ಮಾನ ಆ ಟೈಮಿಗೆ ಅವ್ರಿಗೆ ಸರಿ ಅನ್ಸಿರ್ಬೋದು. ಅಲ್ಲಿ ಡೆಲ್ಲಿಯಲ್ಲಿ ಕುಂತವ್ರಿಗೆ ಅದು ಸರಿ ಅನ್ಸಿರ್ಬೋದು, ಬಟ್ ಇಲ್ಲಿ ಕರ್ನಾಟಕ ಜನರಿಗೆ ಅದು ಇಷ್ಟ ಆಗ್ಲಿಲ್ಲ. ಅದರಿಂದ ನಾವು ಫಸ್ಟ್ 2023 ಎಲೆಕ್ಷನ್ ಅಲ್ಲಿ ಅರ್ಧ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಅಲ್ಲೇ ನಾವು ಒಂದು 20% ಸೋಲ್ಕೊಂಡ್ವಿ. ಯಾಕಂದ್ರೆ ಅವಾಗೇ ನಮ್ಗೆ ಸಿಕ್ಕಾಪಟ್ಟೆ ಗೊಂದಲಗಳು ಇನ್ನಿತರ ಆಗ್ಬಿಟ್ಟು ಅದನ್ನ ಪ್ಯಾಚಪ್ ಮಾಡಿ ಅದನ್ನ ಕವರ್ ಮಾಡಿದ್ರೆ ನಮ್ಮಿಂದ ಆಗ್ಲಿಲ್ಲ. ಇತ್ತೀಚೆಗಷ್ಟೇ ಬಿಜೆಪಿಯಲ್ಲಿ ತುಂಬಾ ಒಗ್ಗಟ್ಟು ಕಾಣಿಸ್ಕೊಂಡಿದ್ದು ಸರ್. ಮೊದಲ ಬಾರಿಗೆ ಬಿಜೆಪಿ ಅವರೆಲ್ಲರೂ ಒಗ್ಗಟ್ಟಾಗವ್ರೆ ಅಂತ ನನಗನ್ಸಿದ್ದು ರಾಘವೇಂದ್ರ ಅವ್ರ ಮಗನ ಮದುವೆಲ್ಲ ಅಷ್ಟೇ, ಇನ್ನೆಲ್ಲೂ ಕಾಣಿಸ್ಲಿಲ್ಲ. ಇದೇ ವಿಜಯೇಂದ್ರ ಬಚ್ಚ, ಇದೇ ಪದ ಬಳಸಿದ್ರು ಈಶ್ವರಪ್ಪ ಅವರು. ವಿಜಯೇಂದ್ರ ಬಚ್ಚ ಟಿಕೆಟ್ ಕೊಡ್ತಿದ್ದಾಗ ಲೋಕಸಭೆ ಟೈಮಲ್ಲಿ ಅವ್ರ ಮಗನಿಗೆ ಕಾಂತೇಶ್ಗೆ ಹಾವೇರಿ ಕೊಡ್ತೀನಿ ಅಂತ ಯಡಿಯೂರಪ್ಪ ಮೋಸ ಮಾಡೋರು ಅಂತ ಜನರನ್ನ ಮಂಕ ಮಾಡ್ತಿದ್ದಾರೆ ಸರ್. ಹಿಂದ್ಗಡೆಯಿಂದ ಜಗಳ ಆಡ್ತಾರೆ, ಮುಂದೆ ಹೋಗ್ಬಿಟ್ಟು ತಪ್ಕೋತಾರೆ, ಹೆಗಲ ಮೇಲೆ ಕೈ ಹಾಕ್ತಾರೆ, ನಮ್ಮ ಹಿರಿಯಣ್ಣ ಯಡಿಯೂರಪ್ಪ ಅಂತ ಹೇಳ್ತಾರೆ. ಏನ್ ಅನಿವಾರ್ಯನ ನಾಟಕ? ನೋಡ್ರಿ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಒಂದು ಕಲ್ಯಾಣ ಸಮಾರಂಭದಲ್ಲಿ, ಒಂದು ಇಂಥ ಒಂದು ಪುಣ್ಯದ ಕೆಲಸದಲ್ಲಿ, ಒಂದು ಸಾವಿನ ಮನೆಯಲ್ಲಿ ರಾಜಕೀಯ ಇರಂಗಿಲ್ಲ. ಕರೆಕ್ಟ್. ಎಷ್ಟೇ ವೈಮನಸ್ಯದ್ದು, ಎಷ್ಟೇ ದುಶ್ಮನಿಷ್ಟು, ಎಷ್ಟೇ ದುರೋಹಿಗಳಿದ್ರು ಒಂದು ಕಲ್ಯಾಣಕ್ಕೆ ಅಂದ್ರೆ ಒಳ್ಳೆ ಕಾರ್ಯ, ಮದುವೆಗೆ ಮತ್ತು
ತೀರ್ಕೊಂಡಂತ ಸಂದರ್ಭ ಸ್ವರ್ಗವಾಸ ಬಂದೇ ಬರ್ತಾರೆ. ಹಂಗಾಗಿ ಇದಕ್ಕೆ ನಾವು ರಾಜಕೀಯ ಕಂಪೇರ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ರಾಜಕೀಯನೇ ಬೇರೆ, ಈ ಕಾರ್ಯಕ್ರಮಗಳನ್ನೇ ಬೇರೆ. ಹಂಗಿದ್ರೆ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಜನ ಬಿಜೆಪಿ ದೊಡ್ಡ ದೊಡ್ಡ ಲೀಡರ್ಗಳು ಸಂಬಂಧ ಆಗಿಲ್ಲ ಹೇಳ್ರಿ? ಹೌದು. ಎಷ್ಟು ಜನ ಮದುವೆ ಆಗಿಲ್ಲ? ಈ ಮದುವೆಗಿಂತ ಮೊದಲು ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಹಿರಿಯೂರು ಕೃಷ್ಣಮೂರ್ತಿ ಅನ್ಕೋತೀನಿ, RSS ನಾಯಕರು, ಅವರ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಮದುವೆ ನೀವು ಹೇಳಿದ ಕರೆಕ್ಟ್, ಶುಭ ಸಮಾರಂಭ ಸಾವಲಿ ರಾಜಕೀಯ ಮಾಡಬಾರ್ದು ಅಂತ. ಅಲ್ಲಿ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆ ನಂತರ ಯಡಿಯೂರಪ್ಪ ಅವರು ಈಶ್ವರಪ್ಪ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಾರೆ. ಅದಕ್ಕೆ RSSನ ಅತಿ ದೊಡ್ಡ ನಾಯಕರು ಏನು ಹೊಸಪಾಳೆ ಅವರ ನೇತೃತ್ವ ಇರುತ್ತೆ. ಅವಾಗ ಈಶ್ವರಪ್ಪ ಅವ್ರು ಬಾಯಲ್ಲಿ ಬರುವಂಥ ಮಾತು, ನಮಗಿಂತ ತುಂಬ ಕಷ್ಟಪಟ್ಟವ್ರು ಯಡಿಯೂರಪ್ಪ ಅವರು, ನಾವು ಅವ್ರಿಗೆಲ್ಲ ಬೆಲೆ ಕೊಡಬೇಕು ಅಂತ. ಹೆಂಗೆ ಸರ್ ಮನ್ಸಂಗೆ ಬದಲಾಗ್ಬಿಡುತ್ತೆ ನೋಡಿ ಸರ್. ಅವಾಗ ಕೆಲವೊಂದು ಸಂದರ್ಭದಲ್ಲಿ ಹಂಗ್ ಬರ್ತಾವೆ, ಕೋಪದಲ್ಲಿ. ಯಡಿಯೂರಪ್ಪ ಅವ್ರಿಗೆ ವಿಜಯೇಂದ್ರ ಅವರ ಭವಿಷ್ಯ ಅನಿವಾರ್ಯ, ಈಶ್ವರಪ್ಪ ಅವ್ರಿಗೆ ಕಾಂತೇಶ್ ಅವ್ರ ಭವಿಷ್ಯ ಅನಿವಾರ್ಯನಾ? ಯಾಕ್ರಿ, ಯಡಿಯೂರಪ್ಪ ಸಾಹೇಬ್ರಿಗಾಯ್ತು, ಈಶ್ವರಪ್ಪ ಸಾಹೇಬ್ರಿಗಾಯ್ತು, ಅವ್ರ ಮಕ್ಕಳಕ್ಕಿಂತ ನಾವು ಕಾರ್ಯಕರ್ತರು ಇಂಪಾರ್ಟೆಂಟ್ ಇದೀವಿ ಅಲ್ವಾ? ಈ ಅಭಿಪ್ರಾಯ ಅವ್ರಿಗೂ ಇದೆಯಾ? ಅವ್ರ ಮಕ್ಕಳಿಗಿದೆಯಾ? ಅವ್ರಿಗಿದೆ ಇದೆ. ಯಡಿಯೂರಪ್ಪ ಸಾಹೇಬ್ರಿಗಿದೆ, ಈಶ್ವರಪ್ಪ ಸಾಹೇಬ್ರಿಗೂ ಇದೆ. ಬಟ್ ಏನಂತಂದ್ರೆ ಕೆಲವೊಂದು ಪರಿಸ್ಥಿತಿಯಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಸೈಲೆಂಟ್ ಅದಕ್ಕೆ ಇಷ್ಟೆಲ್ಲ ನಮ್ಗೆ ತೊಂದರೆ ಆಗಿದೆ. ಓಕೆ ಸರ್, ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂದ್ರಿ. ನನಗೆ ಗೊತ್ತಿರಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದ ವಿರುದ್ಧ ಯಾವತ್ತೂ ಮಾತಾಡ್ಲಿಲ್ಲ. ಅವ್ರು ಮಾತಾಡಿದ್ದು ಒಂದು ಕುಟುಂಬದ ವಿರುದ್ಧ ಮಾತ್ರ. ಏನ್ ಸರ್ ರೂಲ್ಡ್ ಔಟ್ ಅವರು, ಅಥವಾ UDRS ಇದೆಯಾ ಅವ್ರಿಗೂ? ನೋಡ್ರಿ, ಈಗ ಏನಾಗಿದೆ ಅಂತಂದ್ರೆ ಅವ್ರು ನಮ್ಮ ತಂಡದಿಂದ ಬಸನಗೌಡ ಯತ್ನಾಳ್ ಅಣ್ಣಗೆ ತೆಗೆದು ಹಾಕಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಒಂದ್ ತಂಡ ಅಂದ್ಮೇಲೆ ಇದ್ದೇ ಇರ್ತಾವ, ಕೆಲವೊಂದು ಇದಿರ್ತಾವ. ಮೊದಲು ಈ ತರ ಆಗಿದಾವೆ. ಅವಾಗ ಆದಾಗೂ ಕೆಲವೊಂದ್ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರೆ ಮಾತಾಡಿ ಅವ್ರನ್ನ ಪಾರ್ಟಿ ಕರ್ಸಂತ ಕೆಲಸವನ್ನು ಮಾಡಿದ್ರು. ಮತ್ತು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯದಲ್ಲಿ ಆಗಿದಾವೆ. ಏನಾಗ್ತಂತಂದ್ರೆ ಈಗ ಅವ್ರವ್ರ ವೈಯಕ್ತಿಕ ತೀರ್ಮಾನಗಳು ಕೆಲವೊಂದ್ಸರಿ ತಪ್ಪಾಗಿದಾವೆ, ಕೆಲವೊಂದ್ಸರಿ ಇದಾಗಿದಾವೆ. ನಾವು ಈ ಸ್ವಲ್ಪ ನಂದು ಏನಂತಂದ್ರೆ, ನನ್ನ ಅಭಿಪ್ರಾಯ, ಏನ್ ಸ್ಟಾರ್ಟ್ ಆಯ್ತಲ್ಲ ಅವಾಗ ಯಾರು ದೊಡ್ಡವ್ರಕಂತ ಇಬ್ಬರನ್ನ ಕೂಡ್ಸಿಬಿಟ್ರೆ ಈ ಪ್ರಾಬ್ಲಮ್ ಬರ್ತಿದಿಲ್ಲ. ಬಹಳ ದಿನ ಹೋಗ್ಲಿ ಬಿಡು ಅಂತ ಬಿಟ್ಟದೆ ಇಷ್ಟೊಂದು ಸಮಸ್ಯೆ ಆಗಿದೆ. ಅಲ್ಲ ಸರ್, ಮೋದಿ ಅಮಿತ್ ಶಾ ಮಾತನ್ನು ತಳ್ಳ ಹಾಕೋ ಮಟ್ಟಕ್ಕೇನಿಲ್ಲ. ಯತ್ನಾಳ್ ಅವರು ಹೇಳಿದ್ರೆ ಕೇಳ್ತಿದ್ರಲ್ಲ, ಅದ್ರಲ್ಲಿ ಏನ್ ತಪ್ಪು ಮಿಸ್ಟೇಕ್ ಸರಿ ಮಾಡ್ಕೊಂಡ್ರೆ ಮುಗಿದೋಯ್ತಿತ್ತು. ಯತ್ನಾಳ್ ಅವರಿಗೆ 4 ಜನರನ್ನ ಗೆಲ್ಸೋ ತಾಕತ್ ಇದೆಯಲ್ವಾ ನಂಗೆ ಗೊತ್ತಿಲ್ಲ. ಅವ್ರ 4 ಜನರನ್ನ ಸೋಲ್ಸೋ ತಾಕತ್ ಅಂತೂ ಖಂಡಿತವಾಗ್ಲೂ ಇದೆ. ಅಂದ್ರೆ ಇವತ್ತಿಗೂ ಅವ್ರೇನ್ ಪಾರ್ಟಿ ವಿರುದ್ಧ ಯಡಿಯೂರಪ್ಪ ಸಾಹೇಬ್ರು ಕುಟುಂಬ ವಿರುದ್ಧ ಮಾತಾಡ್ತಾರ. ಪಾರ್ಟಿ ವಿರುದ್ಧ ಅವ್ರು ಮಾಡ್ತಾರ ನಮಗೂ ಏನು ಅನ್ಸಂಗಿಲ್ಲ. ಯಾಕಂದ್ರೆ ನಾವಿಬ್ರು ಪಕ್ಕದ ಕ್ಷೇತ್ರದವ್ರು. ಹೌದು ಸರ್. ಹಂಗಾಗಿ ಅವ್ರು ಆತರ ಏನ್ ಮಾಡ್ತಾರ ಅಂತ ಅನ್ಸಂಗಿಲ್ಲ. ನಿಮ್ ದೃಷ್ಟಿಯಲ್ಲಿ ಯತ್ನಾಳ್ ಅವ್ರು ವಾಪಸ್ ಬರ್ಬೇಕಾ ಬೇಡವಾ? ನೋಡ್ರಿ, ಈಗ ನಾನು ಅಂತ ಸ್ಥಾನಕ್ಕೆ ನಾನು ಕುಂತಿಲ್ಲ. ಇವತ್ತು ನನ್ನ ಪರಿಸ್ಥಿತಿ ನಿಮಗೂ ಗೊತ್ತಿದೆ. ನಾನು ನಂದೇ ಆದಂತ ಒಂದು ಬೌಂಡ್ರಿ ಇದೆ, ನಂದೇ ಆದಂತ ಲಿಮಿಟೇಷನ್ ಇದೆ. ಅದರಲ್ಲೇ ನಾನು ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ಓಪನ್ ಆಗಿ ನಾನು ಮಾತಾಡಂಗಿಲ್ಲ. ಬಟ್ ಆಫೀಸ್ ಬೇರರ್ಸ್ ಮೀಟಿಂಗ್ ತಗೊಂಡಂತ ಸಂದರ್ಭದಲ್ಲಿ ಸೆಂಟ್ರಲ್ ಅವ್ರು ಬಂದಾಗ ನಾನು ನೇರವಾಗಿ ಮಾತಾಡ್ತೇನೆ ಕೆಲವೊಂದು ವಿಷಯಗಳು. ಯಾಕಂದ್ರೆ ಅಲ್ಲಿ ಚರ್ಚೆ ಮಾಡಿದ್ದು 4 ಗೋಡೆ ಮಧ್ಯೆ ಚರ್ಚೆ ಮಾಡಿದ್ದು, ಇಲ್ಲಿ ಚರ್ಚೆ ಮಾಡಕ್ಕೆ ನನ್ನ ಕೆಲವೊಂದು ವಿಷಯಗಳು ಆಗಂಗಿಲ್ಲ. ಹಾಗಾಗಿ ಅಲ್ಲಿ ನೇರವಾಗಿ ನಾನು ಮಾಡಿದ್ದೇನೆ, ಮುಂದೂ ಮಾಡ್ತೇನೆ. ಪಕ್ಷದ ಇತರ ದೃಷ್ಟಿಯಿಂದ ನನಗೆ ಏನು ಒಳ್ಳೇದು ಅನಿಸ್ತದೆ ನನ್ನ ತಿಳಿದ ಪ್ರಕಾರ, ಮೇ ಬಿ ನಾನು ರಾಂಗ್ ಇರ್ಬೋದು, ನನ್ನ ಸಲಹೆ ಕೊಡೋಂತ ಕೆಲಸ ಮಾಡ್ತೇನೆ. ನಾಳೆ ನನಗೂ ಅನ್ಸ್ಬಾರ್ದಲ್ಲ, ಈ ಆ ಟೈಮ್ನ ನಾನು ಮಾತಾಡಿದ್ರೆ ಇದು ಪಾರ್ಟಿಗೆ ಒಳ್ಳೇದಾಗ್ತಿತ್ತಪ್ಪ ಅಂತ ಅನ್ಸ್ಬೋದು. ನಾನು ಸುಮ್ಮನೆ ಕುಂತದ ತಪ್ಪಾಯ್ತಂತ ನಂದು ಅನ್ಸ್ಬಾರ್ದು ಅಂತೇಳಿ ಸಂದರ್ಭ ಬಂದಂತ ನಾನು ನೇರವಾಗಿ ಪಾರ್ಟಿ ಜೊತೆ ಮಾತಾಡ್ತೀನಿ. ಅವಕಾಶ ಬಂದಾಗ ನೀವು ಮಾತಾಡ್ತೀರಾ. ಓಕೆ, ಬಿಜೆಪಿ ಸರ್ಕಾರ ಮಾಡಬೇಕಾದ್ರೆ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರ ಅನಿವಾರ್ಯತೆ ಇತ್ತು. ಅದರಲ್ಲಿ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇದ್ರು. ಸರ್ಕಾರ ಮಾಡಿದ್ದು ಆಯ್ತು, ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಆಯ್ತು, ನಂತರ ಬಿಜೆಪಿ ಚಿಹ್ನೆಯಲ್ಲಿ ಅವ್ರು ಗೆದ್ದಿದ್ದು ಆಯ್ತು. ಅವ್ರು ಏನು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಸರ್ಕಾರ ಇಲ್ಲ ಅಂತ ಮಾತಿದ್ರು. TK ಶಿವಕುಮಾರ್, ಸಿದ್ದರಾಮಯ್ಯ ಅಂತಿದ್ರು. ಉಚ್ಚಾಟನೆ ಮಾಡೋಂಥ ತಪ್ಪನ್ನು ಮಾಡಿದ್ರು ಅವರು. ನೋಡ್ರಿ, ಉಚ್ಚಾಟನೆ ಮಾಡೋಂಥದ್ದು ಯಾವಾಗ ಬಂತಂತಂದ್ರೆ ಕ್ರಾಸ್ ವೋಟಿಂಗ್ ಮಾಡಿದ ತಪ್ಪು. ಓಕೆ, ಕ್ರಾಸ್ ವೋಟಿಂಗ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಒಂದ್ ಪಕ್ಷ ನಾವು ಗೆದ್ದ ಮೇಲೆ ಅವ್ರು ಕ್ರಾಸ್ ವೋಟಿಂಗ್ ಮಾಡಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ತೋರ್ಸಿ ಓಟ್ ಹಾಕೋದಿರ್ತದೆ, ಅವಾಗ ಅವ್ರು ತೋರ್ಸಿ ಓಟ್ ಹಾಕಿದ್ ತಪ್ಪು. ಇದೊಂದೇ ಕಾರಣ ಅಲ್ಲ. ಈಗ ಪಾರ್ಟಿಗೆ ಅದು ಪಾರ್ಟಿಯಿಂದ ಗೆದ್ಮೇಲೆ ಪಾರ್ಟಿ ಏನ್ ತೀರ್ಮಾನ ನನಗೆ ವಿಪ್ ಕೊಟ್ಟ ಮೇಲೆ ಪಾರ್ಟಿ ಏನ್ ತೀರ್ಮಾನ ಅದು ವಿಪ್ಪಿಗೆ ನಾನು ಹೋಗ್ಲೇಬೇಕು. ನನಗೆ ಇಷ್ಟ ಇಲ್ಲ ಅಂದ್ರೂ ಹೋಗ್ಲೇಬೇಕು. ಮತ್ತೊಂದ್ ಕಡೆ ಸರ್ ತುಂಬಾ ಚರ್ಚೆ ಆಗ್ತಿದೆ 66 ಸೀಟಿಗೆ ಇಳಿದೋಯ್ತು. ಅದು ಶಿಗ್ಗಾವಿನೂ ಬಿಟ್ಕೊಟ್ರಿ. ಈಗ 64 ಸೀಟಿಗೆ ಬಂದೋಯ್ತು ಬಿಜೆಪಿ. ಅದ್ರಲ್ಲಿ 3 ಜನರನ್ನು ಉಚ್ಚಾಟನೆ ಮಾಡಿಸ್ತಿದ್ದೀರಾ. ಬೊಮ್ಮಾಯಿ ಅವ್ರು ಲೋಕಸಭೆಗೆ ಹೋದ್ರು, ಸುಧಾಕರ್ ಲೋಕಸಭೆಗೆ ಹೋದ್ರು, ಗೋವಿಂದ ಕಾರಜೋಳ ಲೋಕಸಭೆಗೆ ಹೋದ್ರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭೆಗೆ ಹೋದ್ರು. ಆಯ್ತಾ, ಇದ್ದಿದ್ದು ಪ್ರತಾಪ್ ಸಿಂಹನ್ ಸುಮ್ಮನೆ ಕೂರಿಸ್ಬಿಟ್ಟು ಯದುವೀರ್ನ ಲೋಕಸಭೆ ಕಳಿಸಿದ್ರಿ. ನೀವು ಬಿಜೆಪಿ JDS ಮೈತ್ರಿ ಅಂತ ಹೋಗ್ತೀವಿ ಅಂದ್ರು 150 ಜನ ಎಲ್ಲಿದ್ದಾರೆ ಸರ್? ನೋಡ್ರಿ, ನಮ್ಗೆ 224 ಜನ ಇದಾರೆ. ಈಗ ನಿಮ್ಗೆ ಸುರ್ಪುರಲ್ಲಿ ರಾಜಗೌಡ್ರೆ ಅನಿವಾರ್ಯ ಅನ್ನೋದಿಲ್ಲ, ಬಿಜೆಪಿ ಕಾರ್ಯಕರ್ತರಿದ್ದಾರೆ. ಬಟ್ ನಮ್ಮ ಎಲ್ಲಾ ಕಡೆ ನಮ್ಮ ತಂಡ ಬಹಳ ಚೆನ್ನಾಗಿದೆ, ಕಾರ್ಯಕರ್ತರು ಜೋಶಲ್ಲಿದ್ದಾರೆ.
ಬಟ್ ನಮ್ಗೇನು ಒಂದ್ ಕಡೆ ಬೇಜಾರು ನೋವು ಏನಪ್ಪಾ ಅಂತಂದ್ರೆ ನಮ್ಗೆ ಇಷ್ಟು ಒಳ್ಳೆ ಅವಕಾಶ ನಮ್ಗೆ ಕಾಂಗ್ರೆಸ್ ಅವ್ರು ಮಾಡಿ ಕೊಟ್ಟರು ನಾವು ಅದನ್ನ ಉಪಯೋಗಿಸಂತಿಲ್ಲಪ್ಪ ಅನ್ನೋದು ಒಂದು ಕೊರಗಂತೂ ಇದ್ದೇ ಇದೆ. ಸರ್, ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದೀರಾ, ಒಳ್ಳೆ ಕ್ಯಾಪ್ಟನ್ನು, ಒಳ್ಳೆ ಮುಂದಾಳತ್ವ, ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಎಲ್ಲ ಚೆನ್ನಾಗಿ ಹೋಯ್ತಾ ಇದೆ. ಇಷ್ಟೆಲ್ಲ ಒಳ್ಳೆ ಪ್ಲೇಯರ್ ಇದ್ರು ಬೇರೆ ಟೀಮ್ ಅವ್ರು ಯಾಕೆ ಬೇಕಿತ್ತು ಸರ್? ಯಾಕೆ ಸರ್? ಅವಾಗ ಅನಿವಾರ್ಯ ಇತ್ತು. ಯಾಕಂತಂದ್ರೆ ನೀವು 2020 ಬಿಜೆಪಿ ಜೆಡಿಎಸ್ ಅನಿವಾರ್ಯನಾ, ಜೆಡಿಎಸ್ ಬಿಜೆಪಿ ಅನಿವಾರ್ಯನಾ? ನೋಡ್ರಿ, ಕೆಲವೊಂದು ಏನಾಗ್ತಂದ್ರೆ 99 ಸೆಂಚುರಿ ಆಂಗ್ಲ ಸೆಂಚುರಿನೇ ಹೌದು. ಹಂಗಾಗಿ ಇವತ್ತು ಏನಾಯ್ತು ಅಂತಂದ್ರೆ ಆ ಟೈಮ್ ನಲ್ಲಿ ಕೆಲವೊಂದು ಅನಿವಾರ್ಯತೆ ಇತ್ತು. ಯಾಕಂದ್ರೆ ಅವ್ರು 17 ಜನ ತಗೊಳ್ಳಿಲ್ಲ ಅಂದ್ರೆ ನಾವು ಸರ್ಕಾರ ಮಾಡಕ್ ಆಗ್ತಿದ್ದಿಲ್ಲ. 17 ಜನ ಬಂದಕ್ಕೆ ನಮ್ ಸರ್ಕಾರ ಆಯ್ತು, ಅವರು ಅಧಿಕಾರಕ್ಕೆ ಬಂದ್ರು. ಆದ್ರೆ ನಡೆಸಂತರಲ್ಲಿ ಸ್ವಲ್ಪ ಎಲ್ಲ ಆದ್ಮೇಲೆ ಸ್ವಲ್ಪ ಸಮಸ್ಯೆಗಳು ಇದಾಯ್ತು. ಈಗನೂ ಕೋಲಿಷನ್ ಅಂದ್ಮೇಲೆ ಅವ್ರ ಮೇಲೆ ಅವರು ಡಿಸಿಷನ್ ತಗೊಂಡಿರ್ತಾರೆ, ಒಳ್ಳೇದು ಯೋಚನೆ ಮಾಡಿರ್ತಾರೆ. ಕೆಲವೊಂದು ವರ್ಕೌಟ್ ಆಗ್ತದೆ, ಕೆಲವೊಂದು ಸಂದರ್ಭ ವರ್ಕೌಟ್ ಆಗಂಗಿಲ್ಲ. ಬಟ್ 28ಗೆ ಮಾತ್ರ ಎಲ್ಲವನ್ನೂ ವರ್ಕೌಟ್ ಆಗ್ತದೆ ಚೆನ್ನಾಗಿ. ಕಾಂಗ್ರೆಸ್ ಅವ್ರು ಮಾಡಿಕೊಟ್ಟಂತ ತಪ್ಪುಗಳು ಅವರು ನಮ್ಗ ಮಾಡಿಕೊಟ್ಟಂತ ಕೆಲವೊಂದು ನಮ್ಮ ಪಕ್ಷಕ್ಕೆ ಒತ್ತಡ ದೃಷ್ಟಿಯಿಂದ ಬಹಳ ಒಳ್ಳೇದವ್ರು ಮಾಡಕತ್ತಿದ್ದಾರೆ. ಜನರ ಮನಸ್ಸಿನಿಂದ ಬಹಳ ದೂರ ಹೋಗಿದ್ದಾರೆ. ಅವ್ರವ್ರೇ ಕಚ್ಚಾಡಿಕೊಂಡು ಅವ್ರವ್ರೇ ಕುರ್ಚಿಗೋಸ್ಕರ ಕಿತ್ತಾಡಿಕೊಂಡು ಅವರು ಈಗ ಅವ್ರ ಟೈಮ್ ಸರಿ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಈಗ ಮೊನ್ನೆ ನೀವು RCB ಮ್ಯಾಚ್ ಇಂದ ತಾವ್ ತಗೊಳ್ರಿ, ಟ್ರೋಫಿ ವಿನ್ ಆಗಿ ಸುಮ್ನೆ ಮೈ ಮೇಲೆ ಹಾಕೊಂಡು 11 ಜನ ಬಲಿ ಕೊಡಂತ ಕೆಲಸವನ್ನು ಮಾಡಿದ್ರು. ಇಂಥವನ್ನೆಲ್ಲ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ ಬಿಟ್ರೆ ನಮ್ಗೆ 28ರ ಹಾದಿ ಬಹಳ ಸುಗಮ ಇದೆ. ನಾವು ಇನ್ನೂ ಓಪನಿಂಗ್ ನಾನೇ ಬ್ಯಾಟಿಂಗ್ ಹೋಗ್ಬೇಕಂತ, ಬಾಲಿಂಗ್ ನಾನೇ ಓಪನಿಂಗ್ ಬಾಲಿಂಗ್ ಮಾಡ್ಬೇಕಂತ ಜಗಾಡಕ್ಕೆ ಅಂತ ಕುಂತೀವಿ ಅಂದ್ರೆ ನಮ್ದು ಇನ್ನೂ ಕಷ್ಟ. ಒಟ್ನಲ್ಲಿ ಬಿಟ್ಕೊಟ್ಟು ಆಟ ಆಡಕ್ ರೆಡಿ ನೀವು? ಬಿಟ್ಕೊಟ್ಟು ಆಟ ನೀವು ಅಂದ್ರೆ ನಿಮಗೆ ಓಪನಿಂಗ್ ಬೇಕಾಗಿಲ್ಲ, ಯಾರ ಒಟ್ನಲ್ಲಿ ಪಾರ್ಟಿಗೆ ಇಡ್ಸಿ ನಾನು ಜೊತೆಗೆ ಇರ್ತೀನಿ ಅಂತ? ಅಲ್ಲ, ನಾನಂತೂ ನೋಡ್ರಿ ಪ್ಲೇಯಿಂಗ್ 11 ನೀವು ಎಲ್ಲಿ ಆಡ್ಸಿದ್ರು ಆಡಕ್ ನಾನು ರೆಡಿ ಇದ್ದೇನೆ. ಕ್ಯಾಪ್ಟನ್, ಟೀಮ್ ಕೋಚ್. ಸರ್, ನೀವು ಪ್ಲೇಯಿಂಗ್ 11 ಬೇಡ, ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬನ್ನಿ ಅಂತಾರೆ. ಅಲ್ಲ, ನಾನು ಹೇಳ್ತೇನೆ ಇವತ್ತು ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ನನ್ನ ಟೀಮ್ಗೆ ಒಳ್ಳೇದಾಗ್ತದೆ. ನಾನು ರೋಹಿತ್ ಶರ್ಮಾ ತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತೀರಿ. ಕೂತ್ಕೊಂಡು ಫುಲ್ ಕಂಡೀಷನ್ ನೋಡ್ಬಿಟ್ಟು ಲಾಸ್ಟ್ ಓವರ್ ಅಲ್ಲಿ ಬಂದ್ಬಿಟ್ಟು ಹೊಡಿತೀರಿ. ಅಲ್ಲ, ನೀವು ನನಗೆ ನಂದು ಪಾರ್ಟಿಗೆ ಇವತ್ತು ನನ್ನ ರಾಜು ಗೌಡ ನಿಂದು ಸ್ಥಾನ ಇದು, ನಿಂದು ನೀ ಈ ಕೆಲಸ ಮಾಡ್ಬೇಕು, ನೀ ಇದು ಮಾಡಂತ ಹೇಳಿದ್ರೆ ನಾನು ಆಟೋಮೆಟಿಕ್ ಅದು ಪಾರ್ಟಿ ಹಿತದೃಷ್ಟಿಯಿಂದ ಮಾಡೇ ಮಾಡ್ತೇನೆ. ರಾಜು ಗೌಡ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೆಗ್ಲ ಮೇಲೆ ಕೈ ಹಾಕಿ ಶಾಲ್ ಹಾಕಿ ಪೇಟ ಹಾಕಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ನೀವು ಏನೂ ಇಲ್ಲ, ರಾಜು ಗೌಡಗೆ ಶಾಲ್ ಹಾಕೋದು ಬೇಕಾಗಿಲ್ಲ, ಪೇಟ ಹಾಕೋದು ಬೇಕಾಗಿಲ್ಲ. ಪಾರ್ಟಿಯವರು ನಿನ್ ಈ ಕೆಲಸ ಅದಪ್ಪ ನೀನ್ ಮಾಡು ಅಂತ ನನಗೆ ಸಂದೇಶ ಕೊಟ್ರೆ ಸಾಕು. ರಾಜು ಗೌಡನೇ ತಿಳಿದು ಮಾಡ್ಲಿ ಅಂತಂದ್ರೆ ನಾನ್ ಮಾಡಲ್ಲ. ನನ್ ಸ್ವಭಾವ ನಂದಂಗೆ. ರಾಜು ಗೌಡ ನೀ ತಿಳಿದ್ ಮಾಡಂತ ನಾನ್ ತಿಳಿದ್ ಮಾಡೋನಲ್ಲ. ನಾ ತಿಳಿದ್ ಮಾಡೋ ಅಂದ್ರೆ ನನ್ನ ಜಿಲ್ಲೆಗೆ ನನ್ನ ಭಾಗಕ್ಕೆ ಏನ್ ಹೋರಾಟ ಬೇಕು ನಾನು ಮಾಡ್ತೀನಿ. ಅಲ್ಲಿ ನನಗೆ ಗೊತ್ತಿದೆ ಏನ್ ಮಾಡಿದ್ರೆ ನನ್ನ ಪಾರ್ಟಿಗೆ ಒಳ್ಳೇದಾಗ್ತದೆ, ನನ್ನ ಜನರಿಗೆ ಒಳ್ಳೇದಾಗ್ತದೆ ಅಂತ ಗೊತ್ತಿದೆ. ರಾಜ್ಯದಾಗ ನೀವು ತೀರ್ಮಾನ ತಗೋಬೇಕಂತಂದ್ರೆ ನಂದು ಒಂದು ಕಂಡೀಷನ್, ನೀವು ನನಗೆ ಜವಾಬ್ದಾರಿ ಒಪ್ಸ್ಬೇಕು, ನಾನು ಮಾಡಕ್ ರೆಡಿ ಇದೀನಿ, ಓಡಾಡಿ ನಾನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ಪಾರ್ಟಿಯಿಂದ ಈ ಕಳೆದ 2 ವರ್ಷದಲ್ಲಿ ಯಾವ್ದಾದ್ರು ಪ್ರಯತ್ನ ನಿಮ್ಗೆ ನಡೆದಿದ್ಯಾ? ಯಾರು ಅಪ್ರೋಚಿಗೆ ಬಂದಿದಾರ, ಇದಾಗ್ಬೇಕಣ್ಣ ದಯವಿಟ್ಟು ಜೊತೆಗಿರೋಣ? ಇಲ್ಲ, ಆತರ ಸಾಕಷ್ಟು ಅಪ್ರೋಚ್ ಆಗಿದ್ದಾರೆ, ಸಾಕಷ್ಟು ಮಾಡಿದ್ದೇವೆ. ಸಮಸ್ಯೆ ಆಗ್ತಿರೋದು ಒಂದು ಒಳ್ಳೇದು ಏನೋ ಮಾಡ್ಕೊಂಡು ಹೋಗಿರ್ತೇವೆ, ಇಂದು ಒಂದು ಸಮಸ್ಯೆ ಆಗಿರ್ತದೆ. ಒಂದು ಏನೋ ಮಾಡ್ಕೊಂಡು ಹೋಗಿರ್ತದೆ. ಈಗ ಹೆಂಗೆ ನಮ್ ಟೀಮ್ ಯಾವ ತರ ಆಗ್ಬಿಟ್ಟಿದೆ, ಬಿಜೆಪಿ ಟೀಮ್ RCB ಟೀಮ್ ತರ ಆಗ್ಬಿಟ್ಟಿದೆ. ಮ್ಯಾಚ್ ಗೆದ್ದು 18 ವರ್ಷ ಆದ್ಮೇಲೆ ನಾವು ಮ್ಯಾಚ್ ಗೆದ್ರೆ 14 ತಾಸಿನಾಗೆ ನಾವು ಸಂಭ್ರಮಾಚರಣೆ ಮಾಡ್ಲಾರ್ದಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿವಿ. ನಮ್ ಪರಿಸ್ಥಿತಿನ ಹಂಗೆ ಆಗ್ಬಿಟ್ಟಿದೆ. ಒಳ್ಳೆ ಒಂದು ಏನೋ ಪಾದಯಾತ್ರೆ ಮಾಡಿರ್ತೀವಿ, ಒಂದು ಒಳ್ಳೆ ಏನೋ ಸ್ಟ್ರೈಕ್ ಮಾಡಿರ್ತೀವಿ, 2 ದಿನದಾಗ ಪಕ್ಷದ ಏನ ಇದನ್ನ ಬೇರೆ ನಡೆದಪ್ಪ ಅಂತಾನ ಎಲ್ಲಾ ಡೈವರ್ಷನ್ ಆ ಸೈಡ್ ಆಗ್ತದೆ. ಹಂಗಾಗಿ ನಮಗ ಸಮಸ್ಯೆ ಆಗ್ತಿದೆ ಹೊರತಾಗಿ ಬಿಟ್ರೆ ಬೇರೆ ಯಾವ ತರ. ಮತ್ತೊಂದ್ ಕಡೆ ಬಿಜೆಪಿ JDS ಮೈತ್ರಿ ಇಡೀ ರಾಜ್ಯದಲ್ಲಿದೆ. ನರೇಂದ್ರ ಮೋದಿ ಅವರು ದೇವೇಗೌಡರು ಜೊತೆಲಿ ಕೂತ್ಕೊಂಡು ಮೈತ್ರಿ ಮಾಡಾಯ್ತು. ಕಾರ್ಯಕರ್ತೆಲ್ಲ ಒಗ್ಗಟ್ಟಿದೆಯಲ್ಲೋ ಗೊತ್ತಿಲ್ಲ. ಆದ್ರೆ ರಾಜ್ಯ ಮಟ್ಟದಲ್ಲಿ ನಾಯಕರೇ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟದಲ್ಲಿ ಬಿಜೆಪಿನೇ ಸಪರೇಟ್ ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, JDS ಅವರೇ ಸಪರೇಟ್ ಮಾಡ್ಕೊಂಡು ಹೋಗ್ತಾರೆ. ಸಮನ್ವಯತೆ ಇಲ್ಲ ಅಂತ ಒಂದಷ್ಟು ಜನ, ಸಮನ್ವಯತೆ ಮಾಡ್ಬೇಕು ಅಂತ ಒಂದಷ್ಟು ಜನ. ನೋಡ್ರಿ, ನಾವು ಬಿಜೆಪಿ JDS ಮರ್ಜ್ ಆಗಿಲ್ಲ. ಅವರು ತಮ್ಮ ಪಕ್ಷ ಕಟ್ಟಕ್ಕೆ ಏನ್ ಕೆಲಸ ಮಾಡ್ತಾರೆ ಅವ್ರು ಮಾಡ್ತಿದ್ದಾರೆ. ಅಂದ್ರೆ ನೀವು ಬರೀ ಬ್ಯಾಟಿಂಗ್ ಮಾಡಿ ಅವ್ರು ಬರೀ ಬೌಲಿಂಗ್ ಮಾಡಿ ಆತರ ಅಲ್ಲ. ಅವರು ನಾವು ಮರ್ಜ್ ಆಗಿಲ್ಲ. ಕೆಲವೊಂದು ಟೂರ್ನಮೆಂಟ್ ಈಗ ನಾವು ಕೂಡಿ ಆಡ್ತೀವಿ, ಕೆಲವೊಂದು ಟೂರ್ನಮೆಂಟ್ ಬೇರೆ ಬೇರೆ ಆಡ್ತೀವಿ. ಹಂಗಂತ ನಾವು ಎಲ್ಲದಕ್ಕೂ ಅವ್ರ ಪಕ್ಷ ಅವರು ಸಂಘಟನೆ ಆದಾಗ ಅವ್ರಿಗೂ ಪಕ್ಷಕ್ಕೊಂದು ಶಕ್ತಿ ಬರ್ತಲ್ರಿ. ನಾಳೆ ನಾವು ಸಂಘಟನೆ ಆದ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತಲ್ಲ. ನಾಳೆ ಕುಮಾರಣ್ಣ ನನಗೆ ಇಂತಲ್ಲಿ ಟಿಕೆಟ್ ಬೇಕಂತಂದ್ರೆ ಅಂತಲ್ಲಿ ಅವ್ರ ಪಾರ್ಟಿಯವರು ಸ್ಟ್ರಾಂಗ್ ಇರ್ಬೇಕಲ್ಲ, ಗೆಲ್ಲಕ್ ಹತ್ರ ಇರ್ಬೇಕಲ್ಲ.
ಬಿಜೆಪಿ ಅವರು ನಾವು ಇಂತಲ್ಲಿ ನಾವು ಟಿಕೆಟ್ ಬೇಕು ನಮಗಂದ ನಾವು ಗೆಲ್ಲಕ್ ಹತ್ರ ಇರ್ಬೇಕಲ್ಲ. ಹಂಗಿದ್ದಾಗ ನಮ್ ಇಬ್ರಿಗೆ ಅನುಕೂಲ ಆಗ್ತದೆ. ಇಬ್ರು ಕೂಡೇ ಸಂಘಟನೆ ಮಾಡಂತಂದ್ರಲ್ಲ, ಅವ್ರದೇ ಒಂದು ಬೇರೆ ತೇರಿದೆ, ನಮ್ದೇ ಒಂದು ಬೇರೆ ತೇರಿದೆ. ನಮ್ದು ಕೆಲವೊಂದು ತತ್ವ ಸಿದ್ಧಾಂತಗಳು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ನಮಗೆ ಇಷ್ಟ ಆಗಲ್ಲ. ನಾವು ನಮ್ ಬೌಂಡ್ರಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ಅಂತ ಟೈಮ್ ಬಂದಾಗ, ಅಂತ ಚುನಾವಣೆ ಬಂದಂತ ಸಂದರ್ಭದಲ್ಲಿ ರಾಜ್ಯದವರು ಹೈಕಮಾಂಡ್ ಅವರು JDS ಹೈಕಮಾಂಡ್ ಏನ್ ಹೇಳ್ತದೆ, ಬಿಜೆಪಿ ಹೈಕಮಾಂಡ್ ಏನತ್ತ ಆ ಕೆಲಸ ನಾವು ಮಾಡ್ತೀವಿ. ಓಕೆ, ಎಲ್ಲೋ ಒಂದ್ ಕಡೆ ಕಳೆದ 3-4 ದಿನಗಳ ಬೆಳವಣಿಗೆ ನೀವು ಅಬ್ಸರ್ವ್ ಮಾಡ್ತಿರ್ತೀರಾ ಅನ್ಕೋತೀನಿ. DK ಶಿವಕುಮಾರ್ ಅವ್ರು ಮಾತು ಹೇಳಿದ್ರು, ಬರ್ದಿಟ್ಕೊಳ್ಳಿ 28ಕ್ಕೆ ಇಲ್ಲೇ ಪ್ರಮಾಣ ವಚನ ತಗೋತೀವಿ ಅಂತ. ಪತ್ರಕರ್ತರೊಬ್ರು ಕೇಳೋರು ಮುಖ್ಯಮಂತ್ರಿ ಆಗ ಅಂತ, ಇಲ್ಲ ಕಾಂಗ್ರೆಸ್ ಸರ್ಕಾರವಾಗಿ ಅಂದ್ರು. ಅಲ್ಲಿಗೆ 28ಕ್ಕೂ ನಮ್ಮದೇ ಅಂತ ಕಾಂಗ್ರೆಸ್ ಅವರು ಇದ್ದಾರೆ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು, ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಹೋಗಿ, ನಿಮ್ಗೆ ಎಷ್ಟು ಸೀಟ್ ಬೇಕು ನಾನು ತಗೋಬರ್ತೀನಿ, 70+ ಆದರೂ ನಾನು ರೆಡಿ ತರ್ತೀನಿ ಅಂತಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ನನ್ನ ಜೀವನದ ಕೊನೆ ಆಸೆ ಒಂದೇ, ಸ್ವತಂತ್ರವಾಗಿ 2028ಕ್ಕೆ JDSನ ಅಧಿಕಾರಕ್ಕೆ ತರ್ತೀನಿ ಅಂತಾರೆ. ಸಾಕಷ್ಟು ಗೊಂದಲಗಳು. ವಿಜಯೇಂದ್ರ ಅವ್ರು ಮಾತ್ರ ಏನೂ ಮಾತಾಡ್ತಾ ಇಲ್ಲ ಈ ವಿಚಾರವಾಗಿ. ನೋಡ್ರಿ, DK ಶಿವಕುಮಾರ್ ಅನ್ನೋರು 28 ಹೊಟ್ಟಿದ್ದಾರೆ. ನಾವು 25 ದಾಟದ್ರೆ ಏನಾಗ್ತಂತ ನಾವು ಕಾಯ್ತಿದ್ದೇವೆ. ಬದಲಾವಣೆ ಆಗುತ್ತಾ ನವಂಬರ್? ನಿಮ್ಗೆ ಗೊತ್ತಾಗ್ತದೆ ಏನು ಬದಲಾವಣೆ ಆಗ್ತದೋ, ಬದಲಾವಣೆ ಆಗಂಗ್ಲೋ, ಏನು ಈಗ ಮಾತಾಡಂತ ನಾಯಕರೇ ನಮ್ಮ ಪಾರ್ಟಿಗೆ ಬರ್ತಾರೋ, ನೀವೇ ಕಾದ್ ನೋಡಕ್. ಶಾಕಿಂಗ್ ಸ್ಟೇಟ್ಮೆಂಟ್. ನೀವ್ ನೋಡಕಂತ್ರಿ 26ಕ್ಕೆ ನಿಮ್ಗೆ ಗೊತ್ತಾಗ್ತದೆ. DK ಶಿವಕುಮಾರ್ ಅವರೇ ಬಿಜೆಪಿಗೆ ಬರ್ಬೋದು ಅಥವಾ ಬರ್ತಾರೆ ನೀವ್ ಹೇಳ್ತಿದ್ದೀರಾ? ನಾನ್ ನಿಮ್ಗೆ ಇಷ್ಟೇ ಸಿಂಪಲ್ ಆಗಿ ನಾನು ಹೇಳೋದು, DK ಶಿವಕುಮಾರ್ ಅಣ್ಣ 28 ತನ ಕಾಯಂತದ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. 28ಕ್ಕೆ ನಮ್ ಸರ್ಕಾರ ಬರ್ತಂತ ಅವ್ರು ಹೇಳ್ತಿದಾರೆ. ನಾವು 26 ಜನವರಿ ತನ ನಾವು ಕಾಯ್ತಿದೀವಿ, ಏನಾಗ್ತದ ನೋಡಮ್ಮ ಅಂತ ಹೇಳಿ. ನಿಮ್ಗೆ ಕೆಲವೊಂದು ನ್ಯೂಸ್ಗಳು ನಿಮ್ಗೆ ಗೊತ್ತಾಗ್ತವೆ. ವೀಕ್ಷಕರೇ, ರಾಜ್ಯದ ಮಾಜಿ ಸಚಿವರು, ಕರ್ನಾಟಕ ರಾಜಕೀಯ ಕಂಡಂತ ಅತ್ಯಂತ ಯುವ ಮತ್ತು ಪ್ರತಿಭಾನ್ವಿತ ನಾಯಕ ಹೇಳ್ತಿರುವಂತ ಮಾತು. ಬಿಜೆಪಿ ನಾಯಕ ನವೆಂಬರ್ವರೆಗೂ ಕಾದ್ ನೋಡಿ, DK ಶಿವಕುಮಾರ್ ಅವರೇ ಬಿಜೆಪಿಗೆ ಬಂದ್ರು ಬರಬಹುದು. ನಾನು ಹೇಳ್ತೇನಲ್ರಿ, DK ಶಿವಕುಮಾರ್ ಅವರು 28ಕ್ಕೆ ನಮ್ ಸರ್ಕಾರ ಬರ್ತಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 28 ತನ DK ಶಿವಕುಮಾರ್ ಅಣ್ಣ ನಮಗ್ ಕಾಯಕಂತ ಅವಶ್ಯಕತೆ ಇಲ್ಲ. 26 ತನ ನಾವು ಕಾಯ್ತೀವಿ. ಅವಾಗ ನೀನೇ ಏನ್ ಜನವರಿ ತಿಂಗಳಲ್ಲಿ ನೀನೇನ್ ಸ್ಟೇಟ್ಮೆಂಟ್ ಕೊಡ್ತೆ ಅಂತ ಈಗಿಂದ ನಮಗ್ ಕುತೂಹಲ ಇದೆ. DK ಅಣ್ಣನೇ ಕೊಡ್ತಾನೋ, ಬೇರೆ ನಮ್ಮ ಅಣ್ಣದವರು ಸಿದ್ದರಾಮಯ್ಯ ಬಣದವರು ಬಿಟ್ಕೊಡಲ್ಲ ನೀವ್ ಹೇಳ್ತಿರದ? 5 ವರ್ಷ ಅವರೇ ಕಂಟಿನ್ಯೂ ಮಾಡಕ್ಕೆ ಜಗಳ ಆಗುತ್ತೆ. ನೀವ್ ನೋಡ್ರಿ. ಓಕೆ, ಬಿಜೆಪಿ JDS ಮೈತ್ರಿ ಅಂತ ಅನ್ಕೊಂಡ್ರೆ ಬಿಜೆಪಿಗೆ ಒಂದಷ್ಟು ಕ್ಷೇತ್ರದಲ್ಲಿ ನಷ್ಟ ಅಂತಾರೆ. ಒಂದಷ್ಟು ಜನ ಹೇಳ್ತಾರೆ ಸಮಸ್ಯೆ ಶುರು ಆಗದೆ ಹಾಸನದಿಂದ ಅಂತಾರೆ. ಇನ್ನೊಂದಷ್ಟು ಜನ ಹೇಳ್ತಾರೆ ನೀವೀಗ ಹೇಳ್ದಂಗೆ ಪ್ರೀತಮ್ ಗೌಡ್ರೆ ಕಾಂಗ್ರೆಸ್ಗೆ ಹೋದ್ರು ಹೋಯ್ತಾರೆ ಅಂತಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ನಮಗೆ ಗೊತ್ತಿಲ್ಲ, ಎಲ್ಲಕ್ಕೂ ಕಾಲ ಉತ್ತರ ಕೊಡಬೇಕು. ಜಗದೀಶ್ ಶೆಟ್ಟರ್ ಅಂತ ನಾಯಕ, ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿದ್ದಂತ ನಾಯಕ ಕಾಂಗ್ರೆಸ್ಗೆ ಹೋಯ್ತಾರೆ ಅಂತ ಯಾರು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು, ಏನ್ ಬೇಕಾದ್ರೆ ಆಗ್ಬೋದು. ಏನಾಗುತ್ತೆ ಸರ್ ಹಂಗಾರೆ ಟಿಕೆಟ್ ಹಂಚಿಕೆ ಗೊಂದಲ? ನೋಡ್ರಿ, ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವೊಂದು ನಿಜವಾಗಿಯೂ ಬಹಳ ಸಮಸ್ಯೆಗಳು ಇದಾವೆ. ಓಕೆ, ಅದಕ್ಕೆ ವಿಜೇಂದ್ರ ಅಣ್ಣವರು, ಅಶೋಕ್ ಅಣ್ಣವರು, ಕುಮಾರ್ ಅಣ್ಣರೇ ಕುಂತು ಕೆಲವೊಂದು ಬಗೆಹರಿಸಬೇಕಾಗ್ತದೆ. ಒಂದ್ರಲ್ಲಿ ಬಿಜೆಪಿನೂ ಹಿಂದಕ್ಕೆ ಕಾಲಿಡ್ಬೇಕಾಗ್ತದೆ, ಒಂದ್ಸರಿ JDSನು ಹಿಂದಕ್ಕೆ ಕಾಲಿಡ್ಬೇಕಾಗ್ತದೆ. ಎಲ್ಲಾನು ನಮ್ಗೆ ಬೇಕಂದ್ರೆ ಎಲ್ಲಾನು ಸಕ್ಸಸ್ ಆಗಲ್ಲ. ಕೆಲವೊಂದು ಇದಾವ. ಹಾಸನ ಬಹಳ ಸಮಸ್ಯೆ ಇದೆ. ಇವತ್ತು ಅಲ್ಲಿ ಸ್ಟಡಿ ಮಾಡ್ತಾರೆ, ಕುಮಾರಣ್ಣನು ಸ್ಟಡಿ ಮಾಡ್ತಾನೆ, ವಿಜಯಣ್ಣನು ಸ್ಟಡಿ ಮಾಡ್ತಾನೆ. ಪ್ರೀತಮ್ ಗೌಡ ಹಾಸನಲ್ಲಿ ನಿಂತು ಗೆದ್ದೇ ಗೆಲ್ತಾನಂತ ಅವ್ರಿಗೆ ವಿಶ್ವಾಸ ಇತ್ತಂದ್ರೆ ಪ್ರೀತಮ್ ಗೌಡ ಕೊಡಿಸ್ತಾರೆ. ಓಕೆ, ಒಂದಷ್ಟು ಬದಲಾವಣೆಗಳು ಅಥವಾ ಬೆಳವಣಿಗೆಗಳನ್ನ ರಾಜ್ಯ ಬಿಜೆಪಿ JP ಭವನದಲ್ಲಿ ನೋಡ್ತಾ ಕೂತ್ಕೊಂಡ್ರೆ ವಿಜಯೇಂದ್ರ ಒಂದಷ್ಟು ಜನರನ್ನು ಮರೆತು ಬಿಟ್ಟವ್ರೆ. ಅವ್ರ ಸುತ್ತ ಓಡಾಡೋದು ಈ ತಮ್ಮೇಶ್ ಗೌಡ್ರು, ಪ್ರೀತಮ್ ಗೌಡ್ರು, ಅಥವಾ ಯಾರು ಬೀದರ್ ಡಾಕ್ಟ್ರು ಶೈಲೇಂದ್ರ ಬೆಳ್ದಾಳೆ ಅವರು, ಅಥವಾ ಬಸವಲ್ ಕಲ್ಯಾಣದ ಸಲಗಾರು, ಇಂಥವ್ರು ಇರ್ತಾರೆ. ಎಲ್ಲೋ ಈ ಹಳೆ ನಾಯಕರುಗಳು ಓಕೆ ಸೋತವ್ರೆ. ರಾಜಗೌಡ್ರು ಅಂದ್ರೆ ಪ್ರೀತಮ್ ಗೌಡ್ರು ಸೋತವ್ರೆ. ಯಾಕೆ ಅವು ಕೆಲವೇ ಜನರಿಗೆ ಸೀಮಿತ ಆಗ್ತಾ ಇದೆ ಆ ಸರ್ಕಲ್ ಅಂತ ಅನಿಸ್ತಾ ಇಲ್ವಾ? ನೋಡಿ, ಕೆಲವೇ ಸೀಮಿತ ಅಂತಲ್ಲ, ಅವ್ರು ಮೊದಲಿಂದ ಆತ್ಮೀಯರಿದ್ದಾರೆ, ಅವ್ರು ಯಾವಾಗ್ಲೂ ಕೂಡಿರ್ತಾರೆ. ಸರ್, ನೀವು ಯಡಿಯೂರಪ್ಪ ಅವ್ರಿಗೆ ಆತ್ಮೀಯರು ಸರ್, ನಾವು ಕಣ್ಣಾರೆ ನೋಡಿದೀವಿ. ನಾವು ಯಡಿಯೂರಪ್ಪ ಸಾಹೇಬ್ರು ಇವತ್ತಿಗೂ ನಾವು ಆತ್ಮೀಯರೇ. ನಾನು ಎಲ್ಲರಿಗೂ ರೇಗಿಸ್ತಿರ್ತೇನೆ. ಕೆಲವರು ನನಗೆ ಕೆಲವೊಂದು ನನ್ನ ತಮ್ಮಂದಿರು ಹೇಳ್ತಿರ್ತಾರೆ, ನಮ್ಗೆ ಬಾಸ್ ಇವ್ರ, ನಮ್ಗೆ ಯಡಿಯೂರಪ್ಪರೇ ಬಾಸ್ ಅಂತ ಹೇಳ್ತಿರ್ತೇನೆ. ಹಂಗೆ ನಾನು ಕೆಲವೊಂದು ಕಡೆ ನೇರವಾಗಿ ಮಾತಾಡ್ತೇನೆ. ನಾನು ಅದರಲ್ಲೂ ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ. ಈಗ ಅವ್ರದೇ ಒಂದು ಕೆಲವೊಂದು ಒಳ್ಳೆಯ ಸ್ನೇಹ ಬ್ಯಾಂಡಿಂಗ್ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಕಾಂಬಿನೇಷನ್ ಇದ್ದಾಗ ಓಡಾಡ್ತಿರ್ತಾರೆ ಜೊತೆಗೆ. ನಿಮ್ ಮಾತಿನ ಅರ್ಥ ಅವ್ರವ್ರೇ ಟೀಮ್ ಕಟ್ಕೋತಾವ್ರೆ ಅಂತಾನ ಅಥವಾ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಯ್ತಿಲ್ಲ ಅಂತಾನ? ನೋಡ್ರಿ, ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋದಾಗ ನಾವು ನಾಯಕರಾಗ್ತೇವೆ. ಅದಕ್ಕೆ ಕೇಳ್ತಾ ಇದ್ದೀನಿ.
ನಮ್ದು ಯಾವುದೇ ಅಂತಂದ್ರು ಯಾರೇ ಒಬ್ಬ ಮೊದಲಿಂದ ನೀವು ರಾಜ್ಯ ಹೋರಾಟಗಾರರಾಗ್ಲಿ ರಾಜ್ಯರ ತಗೊಳ್ರಿ ನೀವು, ಅವ್ರದೇ ಆದಂತ ಒಂದು ಸೈನ್ಯ ಇದ್ದೇ ಇರ್ತಿತ್ತು. ಹೌದು. ರಾಜಕೀಯಕ್ಕೆ ಬಂದಾಗೂ ಅವ್ರದೇ ಆದಂತ ಒಂದು ಹಿತೈಷಿಗಳು ಇದ್ದೇ ಇರ್ತಾರೆ. ಬರೀ ಹಿತೈಷಿಗಳಿಂದ ನಡೆಯಂಗಿಲ್ಲ, ಬರೀ ಬೇರೆಯವರಿಂದ ನಡೆಯಂಗಿಲ್ಲ. ಎಲ್ಲಾರನ್ನು ತೊಗೊಂಡು ಹೋದಾಗ ಮಾತ್ರ ರಾಜ್ಯ ನಾಯಕ ನಾವು ಅನುಕೂಲ ಆಗ್ತದೆ. ಹಂಗಾಗಿ ಎಲ್ಲರೂ ತೊಗೊಂಡು ಹೋಗಂತ ಕೆಲಸ ಮಾಡ್ತಾರೆ. ಸರ್, ನಿಮ್ ಪ್ರಕಾರ ಮೈತ್ರಿ ಇಲ್ಲದೆ ಬಿಜೆಪಿ ಪ್ರತ್ಯೇಕವಾದ್ರೆ ಸಂಖ್ಯೆ ಎಷ್ಟು? ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಹೋದ್ರೆ ನಿಮ್ ಸಂಖ್ಯೆ ಎಷ್ಟು? ನೋಡ್ರಿ, ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ. ಕೆಲವು ಜನಕ್ಕೆ ಬೇಜಾರು ಆಗ್ತಕ್ಕೆ. ನೋಡ್ರಿ, ಅಂತ ಟೈಮ್ನಾಗ ಯಡಿಯೂರಪ್ಪ ಸಾಹೇಬ್ರಿಗೆ ಅನ್ಯಾಯ ಆಗಿದೆ ಅಂತಂತ ಸಂದರ್ಭದಲ್ಲೇ ನಾವು 110 ಸೀಟ್ ನಾವು ಗೆದ್ದಿದೆ. ಹೌದು. ಸಿದ್ದರಾಮಣ್ಣವರು 2013ರಿಂದ 18ರವರೆಗೆ ಅಧಿಕಾರ ಮಾಡಿದಾಗ ಅವ್ರನ್ನ ಅಧಿಕಾರ ಜನರು ಬೇಸತ್ತಾರ ಅಂತಂದಾಗ ನಾವು 104 ಗೆದ್ದಿದೆ. ನಾವು ಫುಲ್ ಮೆಜಾರಿಟಿ ಇದುವರೆಗೂ ಕರ್ನಾಟಕದ ನಾವು ಬಂದಿಲ್ಲ. ಈಗ ನಾನು 130 ಗೆಲ್ತೀನಿ, 150 ಗೆಲ್ತೀನಿ ಅಂದ್ರೆ ಒಂದ್ ಇದು ಮೇಲೆ ಹೇಳ್ತಾನಪ್ಪ ಇವನು, ತನ್ನ ಪಕ್ಷದ ಇದ್ರ ಮೇಲೆ ಹೇಳ್ತಾನ ಅಂತ ಜನ ಮಾತಾಡ್ತಾರೆ. ನಾವು ಇವತ್ತು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋದಾಗ ನಮಗೆ ಒಳ್ಳೇದಾಗ್ತದೆ. ಹೊರತಾಗಿ ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರೆ ನಮ್ಗೆ ಕಷ್ಟ ಇದೆ. ಇನ್ನೂ ನಾವು ಬಹಳ ಸಂಘಟಿತನ ಆಗ್ಬೇಕಾಗಿದೆ. ಇನ್ನೂ ನಾವು ಗ್ರಾಸ್ ಲೆವೆಲ್ ಬಹಳ ಕೆಲಸ ಮಾಡಬೇಕಾಗಿದೆ. ಇನ್ನೂ ಕೆಲವೊಂದು ಕ್ಷೇತ್ರದಲ್ಲಿ ನಾವು ಪಕ್ಷ ಬಹಳ ಅಂದ್ರೆ ಬಹಳ ಕಟ್ಟಬೇಕಾಗಿದೆ. ಸ್ಪೆಷಲಿ ಕಲ್ಯಾಣ ಕರ್ನಾಟಕದಾಗ. ನೀವೇನಾದ್ರೂ ಮಂಗಳೂರಾಗ ಬೆಂಗಳೂರಾಗ ಸೀಟ್ ಗೆಲ್ತೀವಿ, ನಾವು ಅಧಿಕಾರ ಬರ್ತೇವೆ ಅಂದ್ರೆ ಸಾಧ್ಯನೇ ಇಲ್ಲ. ನೀವು ಕಲ್ಯಾಣ ಕರ್ನಾಟಕದಾಗ, ಉತ್ತರ ಕರ್ನಾಟಕದಾಗ ಫುಲ್ ಫ್ಲೆಜ್ ಆಗಿ ಗೆದ್ದಾಗ, ಕಲ್ಯಾಣ ಕರ್ನಾಟಕದಲ್ಲಿ 41 ಸೀಟ್ಗಳಲ್ಲಿ ನೀವು 28 ಮೇಲೆ 30 ಮೇಲೆ ಗೆದ್ದಾಗ ಮಾತ್ರ ಇಲ್ಲಿ ನಾವು ಅಧಿಕಾರಕ್ಕೆ ಬರೋದಾಗ್ತದೆ. ಹೊರತಾಗಿ ವಿತೌಟ್ ಕಲ್ಯಾಣ ಕರ್ನಾಟಕ ಬಿಜೆಪಿ ಸರ್ಕಾರ ಬರಕ್ ಸಾಧ್ಯನೇ ಇಲ್ಲ. ಇದು ಬರ್ದಿಟ್ಕೊಂಡ್ಬಿಟ್ರೆ. ಆದ್ರೆ ಅಧಿಕಾರಕ್ಕೆ ಮಾತ್ರ ಉತ್ತರ ಕರ್ನಾಟಕದ ನಾಯಕರು ಬೇಡ, ರಾಜ್ಯಾಧ್ಯಕ್ಷರು ಇಲ್ಲಿಯವರೇ ಆಗ್ಬೇಕು, ವಿರೋಧ ಪಕ್ಷದ ನಾಯಕರು ಇಲ್ಲಿಯವರೇ ಆಗ್ಬೇಕು, ಸರ್ಕಾರ ರಚಕ್ ಮಾತ್ರ ನೀವು ಬೇಕು. ಅಲ್ಲ, ನಾನು ಸರ್ಕಾರ ಬರೋದು ಹೇಳ್ತಿದ್ದೀನಿ. ಸರ್ಕಾರ ಬರಬೇಕಂತಂದ್ರೆ ಕಲ್ಯಾಣ ಕರ್ನಾಟಕದ ಅವಶ್ಯಕತೆ ಬಹಳಷ್ಟಿದೆ, ಉತ್ತರ ಕರ್ನಾಟಕದ ಅವಶ್ಯಕತೆ ಬಹಳಷ್ಟಿದೆ. ಹಂಗಾಗಿ ನಾವು ಇನ್ನೂ ಬಹಳ ಸಂಘಟಿತರಾಗಿ ಕೆಲಸ ನಾವು ಮಾಡ್ಬೇಕಾಗ್ತದೆ. ಸುಮ್ಮನೆ ಬೇರೆ ಗಾಳಿ ಮೇಲೆ ಓಡಾಡಿದ್ರೆ ನಾವು ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಇದೆ. ನಾವ್ ಇನ್ನೂ ಗ್ರಾಸ್ ಲೆವೆಲ್ ಇಳಿದು ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗಿ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮನಸ್ಸಿಗೆ ನೋವು ಅಲ್ಲದಂಗೆ ಕೆಲಸ ಮಾಡಿದಾಗ ಮಾತ್ರ ನಾವು ಅಧಿಕಾರಕ್ಕೆ ಬರ್ತೀವಿ. ಸರ್, ಯಾರು ಅಧಿಕಾರಕ್ಕೆ ಬರಲಿ, ಸರ್ಕಾರ ಏನ್ ಬೇಕಾರಾಗ್ಲಿ, ಅಭಿವೃದ್ಧಿ ಆಗ್ಬೇಕಾಗಿರೋದು ನಿಜಕ್ಕೂ ಜನರ ಆಕಾಂಕ್ಷೆ. ಆ ನಿಟ್ಟಿನಲ್ಲಿ ಸುರ್ಪುರ ಈಗಿರೋ ಶಾಸಕರ ತಂದೆಯವ್ರನ್ನ ನೀವು ಒಂದು ರೀತಿಯಲ್ಲಿ ಪಕ್ಷಾತೀತವಾಗಿ ಗುರು ತರ ನೋಡ್ತಿದ್ರಿ. ಈಗ ನೀವು ಅಧಿಕಾರದಲ್ಲಿಲ್ಲ, ಆದ್ರೂ ನಿಮ್ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ನಿಮ್ ಕನಸಿದ್ದೇ ಇರುತ್ತೆ. ಪ್ರೆಸೆಂಟ್ ಇರೋ ಶಾಸಕರಿಗೆ ನಿಮ್ ಸಲಹೆ ಏನ್ ಸರ್? ನಾನು ಅವ್ರಿಗೇನ್ ಸಲಹೆ ನಾನು ಕೊಡಂಗಿಲ್ಲ ಸರ್. ಏನ್ ನಿಮ್ ಕ್ಷೇತ್ರ ಕರೆಕ್ಟ್ ರೀ. ಅವ್ರು ಬ್ಯಾಟಿಂಗ್ ಆಡ್ತಿದ್ದಾರೆ, ನೀವು ಸಜೆಷನ್ ಕೊಡ್ಲೇಬೇಕು ಸೀನಿಯರ್. ಅವ್ರಿಗೆ ನಾನು ಏನ್ ಬ್ಯಾಟಿಂಗ್ ಅವ್ರಿಗೆ ಹೆಂಗ ಅಂತಂದ್ರೆ, ಈಗ ಕೆಲವೊಂದು ಇರ್ತಾವ್ರೆ ಪ್ಲೇಯರ್ಸ್ ಆಗಿ ಬಂದು ಆಡಿ ಫಸ್ಟ್ ಇಂದ ಗ್ರಾಸ್ ಲೆವೆಲ್ ಇಂದ ರಣಜಿ ಆಡಿ ನೀವು ಇಂಡಿಯನ್ ಟೀಮ್ ಹೋದ್ರೆ ಅದು ಬೇರೆ ಆಗ್ತದೆ. ನೀವು ಲೀಗ್ಸ್ ಆಡಿ ಬಂದು ಬೇರೆ ಆದ ಡೈರೆಕ್ಟ್ ನೀವು ಇಂಡಿಯನ್ ಟೀಮ್ ಬಂದ್ ಆಡೋದು ಅದು ಒಂದು ಕೋಟಾ ಮೇಲೆ ಬಂದಾಗ ಕಷ್ಟನೇ ಇರ್ತದೆ. ನೀವ್ ಹೇಳ್ತಿರೋದು ಸಚಿನ್ ಮಗ ಅರ್ಜುನ್ ಕೂಡ ಕಷ್ಟ ಪಡ್ತಾವನೆ, ಕಷ್ಟಪಟ್ಟು ಬಂದ್ರೆ ಅರ್ಥ ಗೊತ್ತಾಗ್ತದೆ. ನಿಮ್ಗಿಲ್ಲ ಅಂದ್ರೆ ಗೊತ್ತಾಗ್ಲಿ. ಇವತ್ತು ಅವ್ರ ತಂದೆಯವ್ರು ಇದ್ರು, ಅವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ರು, ನಮ್ಮ ವಿರುದ್ಧ ಅವ್ರು ಹೋರಾಟ ಮಾಡಿದ್ರೆ ಒಂದ್ ರೀತಿಯಿಂದ ರಾಜಕೀಯಕ್ಕೆ ನಮ್ಗೆ ತಂದವ್ರೆ ಅವರು. ಹೌದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಈಗ ಇವ್ರದ್ದೇನಿದೆಪ್ಪ ಅಂತಂದ್ರೆ ಬೇರೆನೆ ನಡೆದಿದೆ. ಅವರು ಮುಂದಿನ ನಂದು 2028 ನನ್ನ ಆದಿ ಸುಗಮ ಮಾಡ್ತಿದ್ದಾರೆ. ಅವ್ರಿಗೆ ಯಾಕೆ ನಾನು ಸಲಹೆ ಕೊಡ್ಲಿ ಹಂಗಂತೀರಾ? ನೀವೊಂದು ಮಾತನ್ನ ಹೇಳಿದ್ರಿ ಇಂಟರ್ವ್ಯೂ ಆರಂಭದಲ್ಲಿ, ಸುರಪುರದಲ್ಲೂ ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ, ಬಿಜೆಪಿಗೆ ರಾಜಗೌಡ ಅನಿವಾರ್ಯ ಅಲ್ಲ ಅಂತ. ಆದ್ರೆ ನಿಮಗೆ ಗೊತ್ತಿಲ್ಲ, ನಾನು ಸುರಪುರಕ್ಕೆ ಹೋಗಿದ್ದೆ, ಜನರನ್ನು ಮಾತಾಡ್ಸಿದ್ದೀನಿ. ಸುರಪುರದ ಜನರಿಗೆ ಪಕ್ಷ ನೋಡ್ದಲ್ಲ, ಅವ್ರಿಗೆ ರಾಜಗೌಡ್ರೆ ಅನಿವಾರ್ಯ ಅಲ್ಲ. ನಾನು ನೋಡ್ರಿ, ನನಗೂ ಸಾಕಷ್ಟು ಜನರಿಗೆ ನಾನು ಬಿಜೆಪಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದೀನಿ. ರಾಜುಗೌಡ ಸುರಪುರದಿಂದ MLA ಆದ್ರೆ ಮಾತ್ರ ಇಲ್ಲಿ ಬಿಜೆಪಿ ಬರಕ್ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಲಿಂಗಾಯತರು 1,00,000 ಜನ ಇದ್ದಂತ ವೋಟರ್ಸ್ ಇದ್ದಲ್ಲಿ, ಹೌದು, ಬ್ರಾಹ್ಮಣರು 50,000 70,000 ಇದ್ದಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಗೆದ್ರೆ ಸರ್ಕಾರ ಬರಕ್ ಆಗಲ್ಲ. ಬ್ಯಾಕ್ವರ್ಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ SC ST ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬಿಜೆಪಿ ಗೆದ್ದಾಗ ಮಾತ್ರ ಅದಕ್ಕೆ ಬರಕ್ ಅನುಕೂಲ ಆಗ್ತದೆ. ಹಂಗಾಗಿ ಸುರಪುರ ಅಂತ ಪ್ಲೇಸ್ ನಲ್ಲಿ ಗೆದ್ದಾಗ ಮಾತ್ರ ನಮ್ಗೆ ಅನುಕೂಲ ಆಗ್ತದೆ, ರಾಜ್ಯ ಸರ್ಕಾರ ಕಟ್ಟಕ್ ಆಗ್ತದೆ. ಇಲ್ಲ ಅಂತಂದ್ರೆ ಮತ್ತೆ 60-70ಗೆ ನಿಲ್ಬೇಕಾಗ್ತದೆ. ಓಕೆ, ಒಂದಷ್ಟು ಜನ ಸ್ಥಳೀಯವಾಗಿ ಮಾತಾಡುವಂಥದ್ದು, ಬೆಂಗಳೂರಲ್ಲ, ಮೈಸೂರಲ್ಲ, ಕರ್ನಾಟಕದ ರಾಜಗೌಡರು ಕ್ಷೇತ್ರಕ್ಕಿಂತ ಜಾಸ್ತಿ ಹೊರಗಡೆನೆ ಇರ್ತಾರಪ್ಪ ಅಂತ. ಹೌದಾ? ಇದೇನಾದ್ರು ನೆಗೆಟಿವ್ ಆಯ್ತು ಅನ್ಸುತ್ತಾ? ಇಲ್ಲ, ನಿಮ್ ಸತ್ಯ ಏನು ಅಂತ ನಿಮಗೆ ಮಾತ್ರ ಇಲ್ಲ. ನಮ್ ಸತ್ಯ ಏನಂತ ನನಗೆ ಗೊತ್ತ. ಈಗ ನೋಡ್ರಿ, ಕೆಲವೊಂದ್ಸರಿ ಏನಾಗ್ತಪ್ಪ ಅಂತಂದ್ರೆ, ಈಗ ನಮ್ ಭಾಗದಲ್ಲಿ ಯಾಕೆ ಇಷ್ಟು ಅಭಿವೃದ್ಧಿ ಆಗ್ಲಾರ್ದ ಕುಂಠಿತ ಆಗಿದೆ ಹೇಳ್ರಿ.
ಬರೇ ಒಂದು ಮೀಟಿಂಗ್ ಬಂದು ಮೀಟಿಂಗ್ ಹೋಗಂತ ಒಂದು ಕೆಲಸ ಮಾಡಿದ್ರೆ ಆಗ್ತದ, ಅನುದಾನ ತರದ್ ಆಗ್ತದೆ. ಆಗಲ್ಲ. ನೀವು ಬೆಂಗಳೂರಲ್ಲಿ ಕೆಲವೊಂದ್ ದಿನ ಇದ್ದು ಆಫೀಸು ಓಡಾಡಿ ಅನುದಾನ ತಂದ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ. ನೀವು ಡೆವಲಪ್ಮೆಂಟ್ ಆಗ್ಲಾರ್ದಾನೆ ನೀವು ಅಲ್ಲೇ ಇದ್ದು ಅಲ್ಲೇ ಓಡಾಡ್ಕೊಂತೀರ ಅಂದ್ರೆ ಆಗಂಗಿಲ್ಲ. ನೀವು ಜನಕ್ಕೆ ಹೇಳ್ತಿರೋದು ಅಭಿವೃದ್ಧಿ ಬೇಕಲ್ಲ, ಹೆಗ್ಲ ಮೇಲೆ ಕೈ ಹಾಕೊಂಡು ಮನೆ ಬಾಕಲ ಕೂತಿರ್ಬೇಕು. ಅಲ್ಲ, ನಾನ್ ನೋಡ್ರಿ, ನಾನು ತಿಳಿಯೋದು ಇಷ್ಟೇ, ಜನರು ನನ್ನ ಶಾಸಕನಾಗಿ ಮಾಡಿದ್ರಪ್ಪ ಅಂತಂದ್ರ ಆ ಕ್ಷೇತ್ರಕ್ಕೆ ಅನುಕೂಲ ಆಗ್ಬೇಕು, ಶಾಸಕರಾದ ಕೆಲಸ ಮಾಡ್ಬೇಕು. ಬರೀ ನಾನು ಅಲ್ಲೇ ಇದ್ದು ಅಲ್ಲೇ ಎಲ್ಲರೂ ಕೂಡ ಅಡ್ಡಾಡಿಕಂತ ಅಲ್ಲೇ ನಾನು ಕೆಲಸ ಅಭಿವೃದ್ಧಿ ಮಾಡ್ಲಾರ್ದ ಬರೀ ಅವ್ರಿಗೆ ಮಾತಾಡ್ಸಂತ ಇದ್ದೆ ಅಂತಂದ್ರೆ ಅವ್ರಿಗೆ ನಾನು ಅನ್ಯಾಯ ಮಾಡ್ದಂಗೆ ಆಗ್ತದಿಲ್ಲ. ಕರೆಕ್ಟ್, ಖಂಡಿತವಲ್ಲ. ಈಗ ನಾನು ಜನರು ಏನ್ ಗೆಲ್ಸಿದ್ದೇನಪ್ಪ ಅಂದ್ರೆ ಬರೇ ಮದ್ವಿಗಳು ಅಟೆಂಡ್ ಆಗೋದಕ್ಕೆ, ಬೇರೆ ಕಾರ್ಯಕ್ರಮಗಳು ಜನರು ಗೆಲ್ಸಿದ್ದು. ಅದ್ರ ಜೊತೆಗೆ ನಾನು ಅಭಿವೃದ್ಧಿನೂ ಮಾಡ್ಬೇಕು. ಇಲ್ಲಾಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ನನ್ನ ಮನ್ಸಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಅಲ್ಲಿ ಇದ್ದು ಕೆಲಸನೂ ಮಾಡಿದೀನಿ. ಅಲ್ಲಿ ಕೆಲವೊಂದ್ ಸಂದರ್ಭ ಅಲ್ಲಿ ಇರ್ಲಾರ್ದ ಬೆಂಗಳೂರಾಗ ಹೆಚ್ಚು ಸಮಯ ಇದ್ದು ಇದು ಮಾಡೀನಿ. ಒಂದ್ ರೀತಿಯಿಂದ ನನಗೆ ಅದು ಅನುಕೂಲ ಆಗಿದೆ, ನನಗೆ ವಿರುದ್ಧನೂ ಆಗಿದೆ. ಎಸ್ ಸರ್. ನಿಮ್ಮ ಕನಸಿನ ಸುರ್ಪುರ ಏನಾಗ್ಬೇಕು ಸರ್? ನೋಡ್ರಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಓಕೆ. ಅವೆಲ್ಲ ಇವು ಒಂದ್ ಹಂತಕ್ಕೆ ಬಂದು ನಿಂತು ಬಿಟ್ಟಿದಾವೆ. ಇದೊಂದ್ಸರಿ ನಾನು ಅಲ್ಲಿ ಗೆದ್ದು ಬಿಟ್ಟಿದ್ನಪ್ಪ ಅಂದ್ರೆ ಸುರ್ಪುರ್ ಚಿತ್ರಣನೇ ಬೇರೆ ಇರ್ತಿತ್ತು. ಇವತ್ತು ಅವ್ರು ಏನ್ ಗ್ರಾಂಟ್ ತಂದ್ರು ನಮ್ಮ ಗ್ರಾಂಟ್ನಲ್ಲೇ ಕೆಲಸ ಮಾಡ್ತಿದಾರೆ ಹೊರತಾಗಿ ಒಳ್ಳೆ ಒಂದು ಹೊಸ ಕೆಲಸ, ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸ ಯಾವನೂ ತಂದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೂ ತರಂತ ಕೆಲಸ ಆಗಿಲ್ಲ. ಇವತ್ತು ನಾವಿದ್ದ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಎಷ್ಟೋ ಜನ ಇದು ಈಗ ಇಡೀ ಕರ್ನಾಟಕದಲ್ಲೇ ಕುಡಿಯೋ ನೀರು, ಫಿಲ್ಟರ್ ವಾಟರ್ ಎಲ್ಲೂ ಇಲ್ಲ. ನನ್ ಸುರ್ಪುರ್ಗೆ ನಾನು ಕೊಟ್ಟಿದ್ದೇನೆ 24/7 ಜನ. ಇವತ್ತು ಜನ ರಾಜುಗೌಡ ನೀರು ಕುಡಿತೀವಿ ಅಂತಾರೆ. ಬಟ್ ಎಲೆಕ್ಷನ್ಸ್ ಬಂದಾಗ ಅದು ಎಲೆಕ್ಷನ್ಸ್ ಬೇರೆ, ಅಭಿವೃದ್ಧಿ ಬೇರೆ. ಬಟ್ ಅಭಿವೃದ್ಧಿ ಮಾಡಿ ನಂಗೆ ನೆಮ್ಮದಿ. ನನಗೆಲ್ಲೂ ಇವತ್ತು ನನ್ನ ಕ್ಷೇತ್ರದಲ್ಲಿ ಎಂತವನಪ್ಪ 3 ಸರಿ MLA ಮಾಡಿದಂತ ನನಗೆ ಯಾರು ಭಯಂಗಿಲ್ಲ. ಒಳ್ಳೆಯವನಿದ್ನಪ್ಪ. ಬಟ್ ಕೆಲವೊಂದು ಏನೋ ಬೇಡಕ್ಕಿಂತ ಸೋತನ. ರಾಜುಗೌಡರು ಕೆಟ್ಟರು ಅಂತ ನಿಮ್ಗೆ ಯಾರು ಹೇಳಂಗಿಲ್ಲ. ಕೆಲವೊಂದು ಅನಿವಾರ್ಯ ನನ್ನ ವಿರೋಧಿಗಳು ಕಾಂಗ್ರೆಸ್, ಕೆಲವೊಂದು ಕಾಂಗ್ರೆಸ್ ಆಳುಗಳು ಹೇಳ್ಬೇಕಾಗ್ತದೆ. ಅದು ಬಿಟ್ರೆ ಜನಸಾಮಾನ್ಯರು ನಿಮ್ಗೆ ಯಾರು ಅಂತ ಕೆಟ್ಟರು ಅಂತ ಹೇಳಂಗಿಲ್ಲ. ಅಷ್ಟೊಂದು ಒಳ್ಳೆ ಹೆಸರಿಟ್ಟೊಂದು ಹೊಂಟಿನ ಸಾಕು ನನಗೆ. ರಾಜಗೌಡರು ಶಾಸಕರಾಗಿದ್ದಾಯ್ತು, ಸಚಿವರಾಗಿದ್ದಾಯ್ತು, ಎಲ್ಲರ ಜೊತೆ ಸ್ನೇಹ ಸಂಪಾದನೆ ಮಾಡಿದ್ದಾಯ್ತು. ಒಂದು ರೀತಿ ರಿಟೈರ್ಡ್ ಲೈಫ್ ಅಂತ ನಾನು ಹೇಳಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ. ಈ ಟೈಮಲ್ಲಿ ಕನ್ನಡ ನಾಡು ಪಕ್ಷ ನೆನೆಸ್ಕೊಳ್ಳೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ತುಂಬ ಭಾವುಕನಾಗೋದು ನಿಮ್ಮ ತಾಯಿಯವ್ರನ್ನ ನೆನೆಸ್ಕೊಳ್ಳೇಬೇಕು. ಆ ಒಂದು ಟ್ಯಾಟು. ನೀವು ಕನ್ನಡ ನಾಡು ಪಕ್ಷ 2004 ನಿಂತಿದ್ದಾಗ ನಾನು 2nd PUC, ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಆದ್ರೆ ನೀವು ಶಾಸಕರಾಗ ನೀವು ಒಬ್ಬರೇ ಆ ಪಾರ್ಟಿಯಿಂದ. ಹೇಗೆ ನೆನೆಸ್ಕೋತೀರ ಸಂಕೇಶ್ವರ್ ಅವ್ರನ್ನ? ನೋಡ್ರಿ, ಸಂಕೇಶ್ವರ್ ಸರ್ ಯಾಕಂದ್ರೆ ಅದು ಏನಂತಂದ್ರೆ ಫಸ್ಟ್ ಆ ಪಾರ್ಟಿಯಿಂದ ಗೆದ್ದಿದ್ದ, ಆ ಪಾರ್ಟಿ ಮೇಲೆ ನಂಗೆ ಇನ್ನೊಂದು ಪ್ರೀತಿ ವಿಶ್ವಾಸ ಇದ್ದೇ ಇರ್ತದೆ. ಅದ್ರಾಗೇನು ಬೇರೆದು ಇರಂಗಿಲ್ಲ. ಆ ಪಾರ್ಟಿ ನಂಗೆ ಜನ್ಮ ಕೊಟ್ಟಿದ್ದು. ಆ ಪಾರ್ಟಿಯಿಂದ ನಾನು ಕರ್ನಾಟಕಕ್ಕೆ ಪರಿಚಯ ಆಗಿದ್ದು, ವಿಧಾನಸೌಧಕ್ಕೆ ಬಂದಿರೋದು. ಅವ್ರಿಗೆ ನಾವ್ ಯಾವತ್ತೂ ಒಂದು ಹೃದಯದಲ್ಲಿ ಒಂದು ಸ್ಥಾನ ವಿಜಯಶಂಕರ್ ಸರ್ಗೆ ಇದ್ದೇ ಇರ್ತದೆ. ಮತ್ತೆ ಎರಡನೇದು, ನೀವು ತಾಯಿದು ಹೇಳಿದ್ರೆ ನಿಜಕ್ಕೂ ಇವತ್ತು ನಾನು ಸೋಲಿಗೂ ನಮ್ಮ ತಾಯಿ ಇರ್ಲಾರ್ದೆ ನಮಗೊಂದು ಕಾರಣ. ನಮ್ಮ ತಾಯಿ ಜೀವಂತ ಇದ್ರೆ ನಾನು ಸೋಲ್ ಕಾಣ್ತಿದ್ದಿಲ್ಲ. ಸರ್, ನಂಗೆ ಚೆನ್ನಾಗಿ ನೆನಪಿದೆ ಸರ್. ನಿಮ್ಮ ತಾಯಿ ಒಂಥರ ಅನ್ನ ಛತ್ರ ಇದ್ದಂಗೆ. ನೀವು ಅಲ್ಲಿ ಕ್ಷೇತ್ರದಲ್ಲಿ ಇರಲಿ ಇಲ್ಲದೆ ಇರಲಿ, ಮನೆಗೆ ಬಂದವ್ರಿಗೆ ಬರೀ ಹಸುವಲ್ಲಿ ಕಳಿಸ್ತಾ ಇರಲಿಲ್ಲ. ನೀವು ಎಷ್ಟೋ ಸಲ ಮಾತಾಡಿದ್ದೀರಾ, ನಾನು ಜನರನ್ನ ಕೇಳಿದ್ದೀನಿ. ಎಷ್ಟು ಮಿಸ್ ಮಾಡ್ಕೋತೀರಾ ಸರ್? ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂತೀನಿ. ಯಾಕಂದ್ರೆ ನಮ್ಮ ತಾಯಿಗೆ, ಯಾಕಂದ್ರೆ ತಾಯಿ ಇದ್ದಂತ ಸಂದರ್ಭದಲ್ಲಿ ಅವಳು ಏನ್ ನಾನು ತಪ್ಪು ಮಾಡಿದ್ರೆ ನನಗೆ ಬುದ್ಧಿ ಹೇಳಂತ ಕೆಲಸ ತಾಯಿ ಮಾಡ್ತಿದ್ರು. ಮತ್ತು ನಾನು ಅವ್ರಿಗೆ, ನಮ್ಮ ತಾಯಿಗೆ ಭಾಳ ನಡ್ಕೊಂತಿದ್ದೆ. ಹೋದಾಗ ಊರಾಗ ಅವ್ರ ಕಾಯಿ ತಿಂತಿದ್ದೆ ಹೊರತಾಗಿ ನನಗೆ ಅಂದ್ರೆ ಒಂಥರ ಡಿಫ್ರೆಂಟ್ ನಮ್ಮ ತಾಯಿ ಸಮ. ಮತ್ ನನ್ನ ಮನ್ಸಾಗ ಏನ್ ತ್ರಾಸಾಗಿದ್ ನಮ್ಮ ತಾಯಿಗೆ ಗೊತ್ತಾಗ್ತಿತ್ರಿ ಅಲ್ವಾ? ಇಲ್ಲಿ ಏನಾದ್ರು ನನಗೆ ಹುಷಾರಿಲ್ಲ ಅಂದ್ರೆ ನಮ್ಮ ತಾಯಿಗೆ ಗೊತ್ತಾಗ್ತಿತ್ತು. ಇವತ್ತು ನಾನು ಏನೋ ಕೆಟ್ಟದ್ ನನಗಾಗ್ಯದಂದ್ರೆ ನಮ್ಮ ತಾಯಿಗೆ ಗೊತ್ತಾಗ್ತಿತ್ತು. ಕೆಲವೊಂದು ವಿಷಯ ನಮ್ಮ ತಾಯಿಗೆ ಹೇಳಾರ್ದ್ರೆ ತಾಯಿ ನನಗೆ ಹೇಳ್ಬಿಡ್ತಿದ್ದು ಆಟೋಮೆಟಿಕ್. ರಾಜು ಚಿಂತೆ ಮಾಡ್ಬೇಡಪ್ಪ, ಹಿಂಗ್ ಮಾಡು ಹಿಂಗಂತ ಹೇಳ್ಬಿಡ್ತಿದ್ದು. ಅಷ್ಟೊಂದು ನನಗೆ ಇದಾಯ್ತು. ಇವತ್ತು ನಮ್ಮ ತಾಯಿ ಇರ್ಲಾರ್ದು ನಮ್ಗೆ ಅದು ನಮ್ಮ ಸೋಲಿಗೆ ಅದೊಂದು ದೊಡ್ಡ ಕಾರಣ ಇದೆ. ಯಾಕಂದ್ರೆ ಅಮ್ಮ ಇದ್ದಂದ್ರೆ ಆ ಭಾಗನೇ ಸಂಭಾಳಿಸ್ಕೊಂಡು ಓದ್ತಿದ್ರು, ನಮಗೂ ಒಂದು ಶಕ್ತಿ ಇರ್ದಂಗ ಆಯ್ತು. ಆ ತಂದೆ ತಾಯಿನ ಕಳ್ಕೊಂಡ್ಮೇಲೆ ನಾನು ಸ್ವಲ್ಪ ವೀಕ್ ಆಗೇನ್ರಿ. ಸುಮ್ನೆ ನಾನು ಹೇಳಿದ್ರೆ ನಿಮ್ಗೆ ಅಲ್ಲ, ಆ ತಂದೆ ತಾಯಿ ಕಳ್ಕೊಂಡ್ಮೇಲೆ ನನಗೂ ಮನಸ್ಸಲ್ಲಿ ಏನಪ್ಪಾ ಅಂತಂದ್ರೆ ಆ ಕೊರಗು ಇದ್ದಿದೆ. ಆ ಮೊದಲು ಏನೋ ಒಂದು ಧೈರ್ಯ ಸ್ಫೂರ್ತಿ ಇರ್ತಿತ್ತಲ್ಲ, ಅದು ಇಲ್ಲ ನಿಮ್ಗೆ. ಯಾಕಂದ್ರೆ ನಾನು ಒಂಥರ ಅನಾಥ ಆಗಿಬಿಟ್ಟೆ ತಂದೆ ತಾಯಿ ಕಳ್ಕೊಂಡ್ಮೇಲೆ. ತಾಯಿನೂ ಇದಾಯ್ತು, ತಂದೆನೂ ನಮ್ದು ಇದಾದ್ಮೇಲೆ ಸ್ವಲ್ಪ ಅದು ಇದಾಯ್ತು. ನನಗ ನೀವು ನಂಬ್ತಿರೋ ನಂಬಂಗ್ರು ಬೈ ಎಲೆಕ್ಷನ್ ಒಂದು ಮೂಮೆಂಟ್ ನನಗೆ ಅನಿಸ್ತು. ನನ್ನ ಅಪೋನೆಂಟ್ ತಾಯಿ ಬಂದು ಶರಿಗೆ ಒಡ್ಡಿ ಓಟ್ ಕೇಳಿದ್ರು ನೋಡು ನಾನು ನನಗೆ ಅನಿಸ್ತು ಆ ತಾಯಿ ಶಕ್ತಿ ಅವರಿಂದ ಆದ. ಏನ್ ಗ್ರೇಟ್ ಸರ್ ನೀವು. ಆ ತಾಯಿ ಶಕ್ತಿ ನನ್ನ ತಾಯಿ ನನ್ನ ಶಕ್ತಿ ನನಗೆ ಇತ್ತಂದ್ರೆ ನನಗೆ ಅನುಕೂಲ ಆಗ್ತಿತ್ತಪ್ಪ ಅಂತ ಆ ಮೂಮೆಂಟ್ ನನಗೆ ಸ್ವಲ್ಪ ಅನಿಸಿತ್ತು. ಮಿಸ್ ಮಾಡಿಕೊಂಡೆ ಇವತ್ತು ಆ ತಾಯಿ. ಬಟ್ ಇವತ್ತು ನನ್ನ ಕ್ಷೇತ್ರ ಸಾಕಷ್ಟು ಹೆಣ್ಮಕ್ಳು ತಾಯಿ ಹೋದ್ರೆ ಏನಾಯ್ತಪ್ಪ ರಾಜಣ್ಣ, ನಾವು ನಿಮ್ ತಾಯಿ ತರ ಇದೀವಿ ಅಂತ ಊರಿಗೆ ಹೋದಾಗೆಲ್ಲ ಬಂದ್ ಮಾತಾಡ್ತಾರೆ. ಕ್ಷೇತ್ರ ಜನ ಎಲ್ಲ ನಿಮ್ಮ ಮಗನ್ ತರ ನೋಡ್ತಾರೆ. ನೀವು ಅದೇ ರೆಸ್ಪೆಕ್ಟ್ ಕೊಡ್ತೀರಾ, ಯಾಕಂದ್ರೆ ಅದು ಮ್ಯೂಚುವಲ್ ಟ್ರಾನ್ಸ್ಫರ್ ಇದ್ರೆ ವರ್ಕೌಟ್ ಆಗೋದು. ಸರ್, ಎಲ್ಲೋ ಒಂದ್ ಕಡೆ
ಕೆಲವರು ನಾಯಕರಾದಾಗ ಪ್ರೆಷರ್ ಜಾಸ್ತಿ ಅನ್ಸುತ್ತೆ. ಅದು ಕ್ರಿಕೆಟ್ ಅಲ್ಲೂ ಸಾಮಾನ್ಯ. ಸಚಿನ್ ಅದಕ್ಕೆ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗ್ಲಿಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಕ್ ಮುಂಚೆ ಇರೋ ಬೈ ಎಲೆಕ್ಷನ್ಗಳನ್ನೆಲ್ಲ ಮುಗಿಸ್ಕೊ ಬಂದ್ರು. ರಾಜ್ಯಾಧ್ಯಕ್ಷರಾದ್ಮೇಲೆ ನಿಮ್ಮದು ಸೇರ್ದಂಗೆ ನಿಮ್ದು ಅವಾಗ ಆಗಿರ್ಲಿಲ್ಲ. ಒಟ್ಟು 4 ಕ್ಷೇತ್ರ ಸೋತ್ಬಿಟ್ರು. 4 ಕ್ಷೇತ್ರ ಸೋತ್ಬಿಟ್ರು ಬಿಜೆಪಿ. ಎಲ್ಲ ಒಂದ್ ಕಡೆ ನಾಯಕತ್ವದ ಗೊಂದಲ ಆಗ್ತಿದ್ಯಾ ಅಂತ ಅನ್ಸುತ್ತೆ. ಸರ್ ನಾನ್ ಹೇಳ್ತಿಲ್ಲ, ನೀವ್ ಹೇಳ್ಬೇಕಾಗಿಲ್ಲ. ಯತ್ನಾಳ್ ಅವ್ರು ಹೇಳಿದ್ದು ಅದೇನೆ, ಸುಧಾಕರ್ ಹೇಳ್ತಿರೋದು ಅದೇನೆ, ದಿನ ನಡೀತಿರೋ ರಾಗ ಇದು. ಅಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಯಜಮಾನರ ಕೊರತೆ ಇದೆ. ಮೊದಲು ಇಂಥ ಸನ್ನಿವೇಶಗಳಿದಾವೆ. ಯಡಿಯೂರಪ್ಪ ಸಾಹೇಬ್ರು ಒಂದು ಬಣನ ಅವ್ರು ಸಂಭಾಳಿಸಿದ್ರು, ಅನಂತಕುಮಾರ್ ಸಾಹೇಬ್ರು ಅವ್ರು ಒಂದು ಬಣನ ಸಂಭಾಳಿಸಿದ್ರು. ಯಾವ ಬಣಗಳು ಇಷ್ಟು ಈ ಲೆವೆಲ್ಗೆ ಹೋಗಕ್ ಯಾರು ಬಿಡ್ತಿದ್ದಿಲ್ಲ. ಅವ್ರ ಕರ್ಸಿ ಮಾತಾಡ್ತಿದ್ರು, ಅವ್ರು ಕುಂದಿಸಿ ಇಬ್ರು ಮೀಟಿಂಗ್ ಮಾಡಿ ಏನೋ ಒಂದ್ ಸರಿ ಪಡ್ಸಂತದ್ ಆಗ್ತಿತ್ತು. ಈಗ ಆ ಕೊರತೆ ನಮ್ಮ ಹತ್ರ ಇದೆ. ನಮ್ ಸೀನಿಯರ್ಸ್ನು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ನಮ್ದು ಎಲ್ಲ ಸರಿ ಹೋಗಂತದ್ ಆಗ್ತದೆ. ನಾವು ಬರೀ ಸೀನಿಯರ್ಸ್ಗೂ ಬ್ಲೇಮ್ ಮಾಡಂತ ಪರಿಸ್ಥಿತಿಯಾಗ ನಾವಿಲ್ಲ. ನಾವು ಯುವಕರಾದವ್ರು ಅವ್ರ ಸೀನಿಯರ್ಸ್ ಹೆಂಗ್ ಮಾಡಮಪ್ಪ ಅಂತ ಕೇಳಿದ್ರು ಒಂದು ಮಾತು ಇದಾಗ್ತದೆ. ಅದು ಸ್ವಲ್ಪ ಕೆಲವೊಂದು ಸಮನ್ವಯ ಕೊರತೆಗಳು ಇದಾವೆ. ಅದಕ್ಕೆ ನಾನು ನೀವು ಫಸ್ಟಿಗೆ ಒಂದು ಮಾತು ಹೇಳಿದೆ, ಟೀಮ್ ಚಲೋ ಇದೆ, ಒಂದು ಒಳ್ಳೆ ಕೋಚ್ ನಮ್ಗೆ ಬೇಕಾಗ್ಯದ ಅಂತೇಳಿ. ಈ ಹೈಕಮಾಂಡ್ ಅವ್ರು ಇದನ್ನ ಹೆಂಗ್ ಪರಿಗಣಿಸ್ತಾರೋ ನನಗೆ ಗೊತ್ತಿಲ್ಲ. ಅವರು ಇವೆಲ್ಲವನ್ನು ಸರಿಪಡಿಸಿ ಎಲ್ಲರಿಗೂ ಒಂದು ಸ್ವಲ್ಪ ವಿಶೇಷವಾಗಿ ಕಾಜಿ ಹೈಕಮಾಂಡ್ದವರು ಕರ್ನಾಟಕಕ್ಕೆ ತಗೊಳ್ಬೇಕನ್ನೋದು ನಮ್ಮ ವಿಶ್ವಾಸ. ಹೈಕಮಾಂಡ್ ಅಂತಾರೆ ಸೆಲೆಕ್ಷನ್ ಕಮಿಟಿ ಇದ್ದಂಗೆ. 100% ಸೆಲೆಕ್ಷನ್ ಕಮಿಟಿ ಹೈಕಮಾಂಡ್. ನಿಮ್ ದೃಷ್ಟಿಲಿ ಯಾರು ಒಳ್ಳೆ ಕೋಚ್ ಇದಾರೆ ಅಂತ ಅನ್ಸುತ್ತಾ? ಒಳ್ಳೆ ಕೋಚ್ ನಮ್ಗೆ ಅವಶ್ಯಕತೆ ಇದೆ. ಅದೇ ಯಾರು ಅಂತ ನಿಮ್ ದೃಷ್ಟಿಲಿ ಯಾರು ಇದಾರೆ? ಅದನ್ನ ಅವ್ರು ತೀರ್ಮಾನ ಮಾಡಿ. ಯಾಕಂದ್ರೆ ನಾನು ಒಬ್ಬ ಪ್ಲೇಯರ್ ಆಗಿ ಇಂಥ ಕೋಚ್ ಕೊಡ ಅಂತ ಹೇಳಕ್ ನನ್ನಿಂದ ಆಗಂಗಿಲ್ಲ. ಅವ್ರು ತೀರ್ಮಾನ ಮಾಡ್ಬೇಕು. ಅವ್ರು ಇಂಥವೆಲ್ಲ ಎಲೆಕ್ಷನ್ಸ್ ಬಹಳ ನೋಡಿರ್ತಾರೆ. ಯಾಕೆ ಅವ್ರು ಸ್ವಲ್ಪ ಯೋಚನೆ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಏನೋ ಮಾಡಿದ್ರು ಒಂದು ಒಳ್ಳೇದ್ ಮಾಡೇ ಮಾಡ್ತಾರೆ. ಎಸ್ ಸರ್, ಕೊನೆಯದಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಕಿರಿಯರಿಗೆ ಒಳ್ಳೆ ಕೋಚಿಂಗ್ ಕೊಟ್ಕೊಂಡು ಹಿರಿಯರನ್ನ ಗೌರವಿಸ್ಕೊಂಡು ಕಪ್ ಗೆಲ್ಲೋಕೆ ರಾಜಗೌಡರು ರೆಡಿ ಇದಾರ? ರೆಡಿ ಇದೇನ್ರಿ. ರೆಡಿ ಇದ್ದೀರಾ? ಬಿಜೆಪಿ ಪಕ್ಷನ ಆದಷ್ಟು ಬೇಗ ಅಧಿಕಾರಕ್ಕೆ ತರಬೇಕಂತ ನಮಗೂ ಆಸೆ ಇದೆ. ಯಾಕಂದ್ರೆ ಈ ಪಕ್ಷ ಕಾರ್ಯಕರ್ತರಿಂದಿರೋಂಥ ಪಕ್ಷ, ಯಾರು ಒಬ್ರಿಬ್ಬರಿಂದಿರೋಂಥ ಪಕ್ಷ ಅಲ್ಲ. ಈ ಪಕ್ಷದಲ್ಲೇ ರಾಜುಗೌಡನಂತವ್ರು ಏನಾದ್ರೂ ಆಗ್ಬೋದು ಹೊರತಾಗಿ ಬೇರೆ ಪಕ್ಷದಲ್ಲಿ ಆಗಕ್ಕೆ ಸಾಧ್ಯ ಅಲ್ಲ. ಹಾಗಾಗಿ ನಮ್ಮಂತ ಯುವಕರ ಭವಿಷ್ಯಕ್ಕೋಸ್ಕರ, ನಮ್ಮಂತ ಜನರ ಭವಿಷ್ಯಕ್ಕೋಸ್ಕರ, ಹಿಂದುಳಿದವರ ಭವಿಷ್ಯಕ್ಕೋಸ್ಕರ ಬಿಜೆಪಿ ಕಟ್ಟೋದು ನಮ್ಗೆ ಬಹಳ ಅವಶ್ಯಕತೆ ಇದೆ. ಪಕ್ಷನ ಕಟ್ತೇವೆ. ಮುಂದೆ ಒಳ್ಳೆ ಸ್ಥಾನಮಾನದಲ್ಲಿ ನಾವು ಬಂದೇ ಬರ್ತೇವೆ. ಅಂತ ಸಂದರ್ಭ ಬಂದಾಗ ಕೆಲವೊಂದು ಈಗೇನು ನೀವು ಹೇಳಿದ್ರಲ್ಲ ಸ್ವಲ್ಪ ಸೈಲೆಂಟ್ ಆಗಿದೀವಿ ಅಂತ, ಆಗಿದೀವಿ, ಇಲ್ಲ ಅಂತ ಹೇಳಿದ್ರೆ ಮನ್ಸಿಗೂ ಒಪ್ಪಂಗಿಲ್ಲ. ಬಟ್ ಬೇರೆ ಪಾರ್ಟಿ ವಿರುದ್ಧ ಸೈಲೆಂಟ್ ಆಗಿಲ್ಲ. ಇದ್ದ ಪಕ್ಷದಾಗ ಕೆಲವೊಂದು ಸಮಸ್ಯೆ ಇದ್ದಕ್ಕೆ ಅವ್ರ ವಿರುದ್ಧ ಮಾತಾಡೋರು ಸೈಲೆಂಟ್ ಆಗಿದೆ ಹೊರತಾಗಿ ಬೇರೆ ಪಕ್ಷದವರು ಇಲ್ಲ. ಇವತ್ತು ಕಾಂಗ್ರೆಸ್ ವಿರುದ್ಧ ಏನು ಹೋರಾಟ ಮಾಡ್ಬೇಕು ಅದನ್ನ ಮಾಡ್ತಾನೆ ಇದ್ದೀವಿ. ಪಕ್ಷ ಹೆಂಗ್ ಸಂಘಟನೆ ಮಾಡೋಕೆ ಮಾಡ್ತಿದ್ದೇವೆ. ಬರುವಂತ ಸಂದರ್ಭದಲ್ಲಿ ಪಕ್ಷ ಇನ್ನೂ ಅಗ್ರೆಸಿವ್ ಆಗಂತ ಸಂದರ್ಭ ಬಂದ ಹಾಗೆ ಆಗ್ತದೆ. ಕೊನೆಯದಾಗಿ ನಿಮ್ಮನ್ನ 3 ಬಾರಿ ವಿಧಾನಸೌಧಕ್ಕೆ ಕಳ್ಸಿಕೊಟ್ಟಂತ ಸುರ್ಪುರ್ ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, ನಾನು ಉಸುರೇ ಇರೋದು ಸುರ್ಪುರು. ನನಗೆ ಹೆಸರು ಬಂದಿರೋದು ಸುರ್ಪುರಿಂದ. ಸುರ್ಪುರ್ ನಾವು ಸಾಯೋವರೆಗೂ ಮರೆಯಂಗಿಲ್ಲ. ಸುರ್ಪುರದಲ್ಲೇ ನಮ್ಮ ಜೀವನ, ಸುರ್ಪುರದಲ್ಲೇ ನಮ್ಮ ಮರಣ. ಸುರ್ಪುರ್ಗೋಸ್ಕರ ಇವತ್ತು ಸುರ್ಪುರ ಅಭಿವೃದ್ಧಿಗೋಸ್ಕರ, ಸುರ್ಪುರ್ ಇದಕ್ಕೋಸ್ಕರ ಒಳ್ಳೇದಾಗಕ್ಕೆ ಎಲ್ಲದಕ್ಕೂ ನಾವು ಸಿದ್ಧ ಇರೋದೇವೆ. ಸುರ್ಪುರ್ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ ನನಗೆ ಅಧಿಕಾರಿ ಅವಶ್ಯಕತೆ ಇಲ್ಲ. ಇವತ್ತು ನಾನು ವೈಯಕ್ತಿಕವಾಗಿ ಕೆಲಸವನ್ನು ಮಾಡ್ತಿದ್ದೇನೆ, ಸಂಘಟನೆಯಿಂದನೂ ಮಾಡ್ತಿದ್ದೇನೆ. ಒಳ್ಳೆ ರೀತಿಯಿಂದ ಸುರ್ಪುರದಲ್ಲಿ ಕೆಲಸ ಮಾಡ್ಕೊಂಡು ಹೊರಟಿದೆ. ಸೋತಿವೆಂಪ ಅಂತ ಮನೆಗೆ ಕುಂತಿಲ್ಲ. ಯಾವಾಗ ನನ್ನ ಕಾರ್ಯಕರ್ತರಿಗೆ ನನ್ನ ಅವಶ್ಯಕತೆ ಇರ್ತದೆ, ಸುರ್ಪುರ ತಾಲೂಕಿನ ಅವಶ್ಯಕತೆ ನಾವು ಜೊತೆಗೆ ಇದ್ದೇ ಇರ್ತೀವಿ. ಯಾಕಂದ್ರೆ ಸುರ್ಪುರ್ನ ಮರ್ತೀವಿ ಅಂತಂತಂದ್ರೆ ನಮ್ಗೆ ಅತನಿಲ್ಲ ಪತನಿಲ್ಲ. ವೀಕ್ಷಕರೇ, ಇವ್ರು ರಾಜಕೀಯಕ್ಕೆ ಬಂದಿದೆ ಕ್ರಿಕೆಟ್ ಇಂದ, ಇವ್ರು ಸಚಿವರಾಗಿದ್ದೆ ಕ್ರಿಕೆಟ್ ಇಂದ. ಅದಕ್ಕಾಗಿ ಈ ಸಂದರ್ಶನ ಕೂಡ ಕ್ರಿಕೆಟ್ ಫೀಲ್ಡ್ ನಲ್ಲೇ ಅವ್ರ ಜೊತೆ ಕ್ರಿಕೆಟ್ ಆಡ್ತಾ ಇದ್ವಿ. ಇಬ್ರು ಬಂದು ಕುತ್ಕೊಂಡು ಮಾತಾಡ್ತಾ ಇದೀವಿ. ಒಳ್ಳೇದಾಗ್ಲಿ ಸರ್. ನಾವು ನೋಡ್ತಾ ಇರ್ತೀವಿ, ನಿಮ್ಮನ್ನ ಸಚಿವರಾಗಿ ನೋಡಿದೀವಿ, ಮತ್ತೆ ನೋಡ್ಬೇಕು, ಸರ್ಕಾರ ಬರಬೇಕು ಸರ್. ಯಾರು ಬೇಕಾದ್ರೆ ಗೆಲ್ಲಿ ಸರ್, ಒಳ್ಳೆಯವ್ರು ಗೆಲ್ಲಬೇಕು, ಜನಕ್ಕೆ ಒಳ್ಳೇದಾಗಬೇಕು. ಖುಷಿ ಆಯ್ತು. ನಮ್ಮ ಈ ಆನ್ ಸ್ಕ್ರೀನ್ ಪಾರ್ಟ್ನರ್ಶಿಪ್ ಕೂಡ ಹಂಗೆ ಮುಂದುವರಿಲಿ, ಹಾಗಾಗಿ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಅಣ್ಣ, ಸಿಗಮ್ಮ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.